ಗಣೇಶೋತ್ಸವ 2024 ಇದು ನಮ್ಮ 2ನೇ ವರ್ಷದ ಸೆಲೆಬ್ರೇಷನ್ ಆಗಿತ್ತು. ನಾವು ಯಾವುದೇ ಹಬ್ಬಗಳು ಅಥವಾ ಏನೇ ಮಾಡಿದರೂ ಸಹ ಮನೆ ಮುಂದೆ ರಂಗೋಲಿ ಹೇಗೆ ಹಾಕ್ತೀವೋ ಹಾಗೆ ನಮ್ಮ ಒಂದು ಸೆಲೆಬ್ರೇಷನಲ್ಲಿ ರಂಗೋಲಿ ಕಾಂಪಿಟೇಷನ್ ಮಸ್ಟ್ ಇದ್ದೇ ಇರುತ್ತೆ. ಅಲ್ಲದೆ ಪ್ರತಿದಿನ ಸಹ ನಾವು ಗಣೇಶನ ಮುಂದೆ ತುಂಬ ದೊಡ್ಡದ್ದು ಮತ್ತು ಹೊಸ ರಂಗೋಲಿಗಳನ್ನ ಹಾಕ್ತಾ ಇದ್ವಿ. ಅದು ಕೂಡ ಒಂದು ಖುಷಿಯ ಕ್ಷಣಗಳಾಗಿತ್ತು. ನಾನು ಹಲವಾರು ವಿಡಿಯೋಗಳನ್ನ ಶಾರ್ಟ್ ಮಾಡಿ ಹಾಕಿದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ನಾನು ಒಂದು ವಾಯ್ಸ್ ಕೊಡ್ತಾ ಇದ್ದೀನಿ. ಬಿಕಾಸ್ ನಾವಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಏನೇನಿತ್ತು, ನಮ್ಮ ಮನಸ್ಸಿನ ಭಾವನೆಗಳು. ಮತ್ತೊಂದು ಪ್ರಮುಖ ಆಕರ್ಷಣೆ ಅಂತ ಅಂದರೆ ಪ್ರಸಾದ ವಿನಿಯೋಗ. ಕೊನೆಯ ದಿನ ಎಲ್ರಿಗೂ ಹೊಟ್ಟೆ ತುಂಬ ಪ್ರಸಾದ ವಿನಿಯೋಗ ಮಾಡ್ತಾರೆ. ಹೇಗಿರುತ್ತೆ ಅಂತಂದರೆ ಹಿಂದಿನ ದಿನವೇ ಅಲ್ಲಿ ಸುತ್ತಮುತ್ತ ಯಾರೆಲ್ಲ ಕಟ್ಟಡಗಳ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲನೂ ಕರೆದು ಬಂದಿರ್ತಾರೆ. ಯಾಕೆ ಅಂತಂದರೆ ಅವರು ಕೆಲವೊಬ್ರು ಊಟನ ಪಾರ್ಸಲ್ ತರೋರು ಇರ್ತಾರೆ ಮನೆಯಿಂದನೇ, ನೀವು ತರಬೇಡಿ ಅಂತೆಲ್ಲ ಹೇಳಿ. ಮತ್ತು ಬೆಳಗ್ಗೆ ಇನ್ನೊಮ್ಮೆ ಹೋಗಿ ಸಹ ಕರೆದು ಬಂದರು. ಅದೊಂದು ನಾಗೇಶ್ ಅವ್ರಿಗೆ ತುಂಬ ಖುಷಿ ಕೊಡುವಂತಹ ವಿಚಾರ. ತುಂಬ ಚೆನ್ನಾಗಾಯಿತು ಈ ಸಲ. ಅಂದ್ಕೊಂಡಿದ್ದಕ್ಕಿಂತನೂ ಜಾಸ್ತಿ ಜನ ಬಂದಿದ್ದರು. ಅಲ್ಲದೆ ಇನ್ನೊಂದೇನಂತಂದರೆ ಅದು ಮುಗಿದ ನಂತರನೂ ಕೂಡ ವಿಸರ್ಜನೆ ಆದ ನಂತರ ಸಹ ಮನೆಗೆ ಬಾಕ್ಸಲ್ಲಿ ಇವರು ಪ್ರಸಾದ ವಿನಿಯೋಗ ಮಾಡ್ತಾರೆ. ಗಣೇಶ ವಿಸರ್ಜನೆ ಸಮಯದಲ್ಲೂ ಸಹ ಅಕ್ಕಪಕ್ಕ ಓಡಾಡೋರಿಗೆ ಅಥವಾ ಯಾರು ಸಿಗ್ತಾರೆ ಅವರೆಲ್ಲರಿಗೂ ಕೂಡ ಪ್ರಸಾದ ಇರುತ್ತೆ. ಬೆಳಗ್ಗೆ ಮತ್ತು ಸಂಜೆ ಮಹಾಮಂಗಳಾರತಿ ಇರುತ್ತೆ. ಮಂಗಳಾರತಿ ಸಮಯದಲ್ಲಿ ಒಂದು ನೈವೇದ್ಯಗಳಿರುತ್ತೆ, ಅದನ್ನು ಪ್ರಸಾದದ ರೂಪದಲ್ಲಿ ಕೊಡ್ತಾರೆ. ಮತ್ತು ಬೇರೆಯವರು ಕೂಡ ಲಲಿತಾದ್ರಿ ನಗರದ ಎಲ್ಲ ನಿವಾಸಿಗಳು ಸಹ ಅವ್ರಿಗೆ ಯಾವ ದಿನ ಆಗುತ್ತೆ ಆ ದಿನ ಪ್ರಸಾದನ ತಗೊಬಂದು ನೈವೇದ್ಯ ಮಾಡಿ ಅದನ್ನು ವಿತರಣೆ ಮಾಡ್ತಾರೆ ಎಲ್ಲರಿಗೂ ಸಹ. ರಂಗೋಲಿ ಕಾಂಪಿಟೇಷನ್ ಜೊತೆ ಪ್ರತಿದಿನ ಮಹಾಮಂಗಳಾರತಿಯಾಗಿ ಪ್ರಸಾದ ವಿನಿಯೋಗ ಆದಮೇಲೆ ಎಲ್ರಿಗೂ ಸಹ ಗೇಮ್ಸ್ ಇರ್ತಾಯಿತ್ತು. ಇಲ್ಲಿ ಯಾವುದೇ ವಯಸ್ಸಿನ ಮಿತಿ ಇಲ್ಲದೇ ಎಲ್ಲರೂ ಕೂಡ ಭಾಗವಹಿಸೋರು. ಅದೊಂದು ಖುಷಿ ವಿಚಾರ. ಮೊದಲನೇ ದಿನ ಹೊಸ ಗೇಮ್ ಟ್ರೈ ಮಾಡಿದ್ವಿ. ಅದು ಸ್ವಲ್ಪ ಎಲ್ಲ ಏಜ್ ಕ್ಯಾಟಗರಿಯವ್ರಿಗೂ ಸಹ ಕಂಫರ್ಟ್ ಆಗಲಿಲ್ಲ ಅಂತ ಹೇಳಿ ನಾವು ಮತ್ತೆ ನಮ್ಮ ಹಳೆಯ ಗೇಮ್ಗಳಿಗೆ ಬಂದ್ವಿ. ಈ ಕೆರೆ ದಡ ಬದಲಿಗೆ ಲೆಫ್ಟ್ ರೈಟು, ಮ್ಯೂಸಿಕಲ್ ಚೇರು, ಈ ರೀತಿ ಆಟಗಳನ್ನ ಆಡಿಸಿದ್ವಿ. ಮತ್ತು ಇನ್ನು ಮಕ್ಕಳೆಲ್ಲ ಹೇಳ್ತಾಯಿದ್ರು ಇನ್ನೂ ಡಿಫ್ರೆಂಟ್ ಆಗಿರೋ ಆಟಗಳನ್ನ ಆ್ಯಡ್ ಮಾಡಿದ್ವಿ. ವಿನ್ ಆದವ್ರಿಗೆ ಕೊನೆಯ ದಿನ ಅದು ಒಂದು ಖುಷಿಗೋಸ್ಕರ ಒಂದು ಪ್ರೈಸ್ಗಳನ್ನ ಇಟ್ಟಿದ್ವಿ. ಅದನ್ನು ಲಾಸ್ಟ್ ಗಣೇಶ ವಿಸರ್ಜನೆ ಮುಗಿಸಿ ಬಂದ ನಂತರ ಒಂದು ವಿತರಣೆ ಮಾಡಲಾಯಿತು. ಗಣೇಶನ ಹಬ್ಬ ಅಥವಾ ಈ ಪೆಂಡಲ್ ಗಣೇಶ ಅವೆಲ್ಲ ಒಂಥರ ವಿಶೇಷವಾದ ಖುಷಿಗಳನ್ನ ಕೊಡುತ್ತೆ. ನಮಗೆ ಊರಲ್ಲಿ ಕತೆಗಳನ್ನ ಹೇಳ್ತಾ ಇದ್ದಿದ್ದು ಹೇಗೆ ಅಂತಂದರೆ, ಈಗ ಅಮ್ಮ ಬಂದಿರ್ತಾರೆ ಹಿಂದಿನ ದಿನ ಅಂದರೆ ಗೌರಿ ಹಬ್ಬಕ್ಕೆ, ಕರ್ಕೊಂಡು ಹೋಗ್ಲಿಕ್ಕೆ ಭೂಮಿಗೆ ಗಣೇಶ ಬರ್ತಾರೆ ಅಂತ. ಹಾಗಾಗಿ ಗೌರಮ್ಮನ್ನು ಸಹ ಇಲ್ಲಿ ಪ್ರತಿ ಗಣೇಶ ಪ್ರತಿಷ್ಠಾಪನೆ ಮಾಡುವಾಗ ಕೂರಿಸಿರ್ತಾರೆ. ಅಲ್ಲಿ ಮಂಗಳಗೌರಿನ ಕೂರಿಸೋದ್ರಿಂದಾಗಿ ಬಂದಿದ್ದೆಲ್ಲ ಲೇಡೀಸ್ಗಳಿಗೂ ಸಹ ಬಳೆ, ಅರಿಶಿನ, ಕುಂಕುಮ, ಹೂಗಳನ್ನ ಕೊಡಲಾಯಿತು. ಯಾಕೆ ಅಂತಂದರೆ ನಮಗೆ ಒಂದು ಸೌಭಾಗ್ಯನ ಕೊಡೋಳೆ ತಾಯಿ ಗೌರಮ್ಮ, ಗೌರಿ, ಪಾರ್ವತಿ, ಈ ರೀತಿ ಒಂದು ನಂಬಿಕೆಗಳಿರೋದ್ರಿಂದ. ಊಟ ಇನ್ನೇನು ಮುಗೀತಾ ಇದೆ ಅನ್ನೋ ಅಷ್ಟೊತ್ತಿಗೆ ಗಣೇಶ ವಿಸರ್ಜನೆಗೆ ರೆಡಿ ಮಾಡ್ಕೋತಾ ಇದ್ರು. ಆ್ಯಕ್ಚುಲಿ ಈ ಸಲ ಸ್ವಲ್ಪ ಬೇಗನೆ ರೆಡಿ ಮಾಡಿಕೊಂಡ್ರು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಮಳೆ ಬಂದರೆ ಇನ್ನು ಅಲ್ಲಿ ನಾಲೆನಲ್ಲಿ ಬಿಡೋದು. ನಾಲೆನಲ್ಲಿ ಮಳೆ ಬಂದಾಗ ತುಂಬ ನೀರು ಜಾಸ್ತಿ ಆಗುತ್ತೆ. ಕಳೆದ ಸಲ ಒಂದು ಅವಘಡನ ಕಣ್ಣಲ್ಲಿ ನೋಡಿಬಿಟ್ಟಿದ್ವಿ. ಕಳೆದ ಬಾರಿ ಒಂದು ಹುಡುಗ ಬೇರೆ ಟೀಮ್ ಅವರು ಕೊಚ್ಕೊಂಡು ಹೋಗಿದ್ರು. ಮತ್ತು ಅವ್ರು ಸಿಗಲೇ ಇಲ್ಲ. 3 ದಿನದ ನಂತರ ಅವರ ದೇಹ ಸಿಕ್ತು ಅಂತ ಕೇಳಿದ್ವಿ. ಸೊ ನಮ್ಮ ಹುಷಾರಲ್ಲಿ ನಾವು ಇರಬೇಕಲ್ಲ ಅನ್ನೋದು ಒಂದು ಈ ಸಲದ ಪ್ರಿಪ್ರೇಷನ್ಗಳಿಗೆ ಕಾರಣ ಆಗಿತ್ತು. ತುಂಬ ಚೆನ್ನಾಗಿ ಕಾರ್ಯಕ್ರಮಗಳೆಲ್ಲ ಆಯಿತು. ಕೊನೆಯ ದಿನದವರೆಗೂ ಎಲ್ಲ ಆಯಿತು. ವಿಸರ್ಜನೆಯೂ ಅಷ್ಟೇ ತುಂಬ ಚೆನ್ನಾಗಾಯಿತು. ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲೆಲ್ಲಿ ವೆಹಿಕಲ್ ಹೋಗ್ಲಿಕ್ಕಾಗುತ್ತೆ ಅಲ್ಲೆಲ್ಲ ಗಣೇಶನ್ನ ಕರ್ಕೊಂಡು ಹೋಗಿದ್ರು. ಮೆರವಣಿಗೆ ಮಾಡಿ ಎಲ್ಲ ಆ ಒಂದು ಗಣೇಶನ್ಗೆ ಹೋಗ್ತಾರಲ್ಲ ಏನೇನದು ಗಣಪತಿ ಬಪ್ಪ ಮೋರ್ಯ, ಮತ್ತು ಕೆಲವೊಂದು ಹೇಳ್ತಾರೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಗಣಪತಪ್ಪ ಸೂಪರ್ ಸ್ಟಾರ್, ಈ ಥರ ಎಲ್ಲ ಏನೇನೇನನ್ನು ಅದೆಲ್ಲ ವೀಡಿಯೋಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಶಾರ್ಟ್ಸಲ್ಲಿದೆ ನೋಡಿ. ಸಂಪೂರ್ಣ ಪೂಜೆಗಳನ್ನ ಇವರೇ ನಾಗೇಶ್ ಡಿಸ್ಸಿ ಅವರೇ ಮಾಡ್ತಾಯಿದ್ರು. ಅವ್ರಿಗೆ
ಇದರಲ್ಲಿ ತುಂಬ ಇಷ್ಟ, ಮತ್ತು ವಿಧಾನಗಳನ್ನ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಅಲ್ಲದೆ ಭಕ್ತಿಯಿಂದ ಮಾಡಿದರೆ ಅಥವಾ ಮನಸ್ಸನ್ನ ಆಳದಲ್ಲಿ ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಮಾಡಿದರೆ ಹೀಗೇ ಮಾಡಬೇಕು ಅನ್ನೋ ರೀತಿ ನೀತಿಗಳಿರಲ್ಲ. ಆ್ಯಕ್ಚುಲಿ ಪೆಂಡಲ್ ಗಣಪತಿಗೆ ತುಂಬ ರೂಲ್ಸ್ಗಳನ್ನ ಏನು ಫಾಲೋ ಮಾಡಬೇಕಾಗಿಲ್ಲ. ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವಾಗ ಏನು ಮಾಡ್ತೀವಿ, ಕೆಲವೊಂದು ತುಂಬ ರೂಲ್ಗಳನ್ನ ಫಾಲೋ ಮಾಡ್ತೀವಿ. ಹಾಗಾಗಿ ಹುಡುಗರು ಎಲ್ಲ ಕಡೆನೂ ಯಾರು ಬೇಕಾದರೂ ಕೂರಿಸ್ಬೋದು, ಹೇಗೆ ಬೇಕಾದರೂ ಕೂರಿಸ್ಬಹುದು. ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ವಿಸರ್ಜನೆ ಟೈಮಲ್ಲಿ ಕೇರ್ ಮಾಡಬೇಕು ಬಿಟ್ಟರೆ ಮಿಕ್ಕಿದೆಲ್ಲನೂ ಕೂಡ ಯಾರು ಬೇಕಾದರೂ ಹೇಗೆ ಬೇಕಾದರೂ ಮಾಡ್ಬೋದು. ಇದಕ್ಕೆ ತುಂಬ ಕಂಡೀಷನ್ಸ್ ಅಂತ ಇಲ್ಲ. ಮತ್ತು ಆ ಸೌಂಡ್ ಇರುತ್ತಲ್ಲ, ತಮಟೆ ಸೌಂಡು, ಅವೆಲ್ಲ ಇನ್ನೂ ಜೋಶ್ ಕೊಡುತ್ತೆ. ನಾವು DJ ಅದು ಇದು ಹಾಕೋದ್ರ ಬದಲು ತಮಟೆಗಳೆಲ್ಲ ಒಂಥರ ಒಂದು ನ್ಯಾಚುರಲ್ ಆಗಿರುತ್ತೆ. ಆ ಏರಿಯಾದಲ್ಲಿ ತುಂಬ ಲೇಡೀಸ್ ಬಂದಿದ್ರು ವಿಸರ್ಜನೆ ಟೈಮ್ಗೆ. ಸೊ ಅದು ಕೂಡ ಒಂದು ಖುಷಿ. ಮತ್ತು ಎಲ್ಲಿ ಶುರು ಮಾಡಿರ್ತೀವೋ ಅದನ್ನು ಸಂಪೂರ್ಣ ಮಾಡಬೇಕು. ನಾವು ಯಾವುದೇ ಕೆಲಸ ಮಾಡುವಾಗಲೂ ಆವಾಗಲೂ ಸಹ ಪೂರ್ಣ ಪ್ರತಿಫಲ ಸಿಗುತ್ತೆ. ತುಂಬ ಹುಷಾರಾಗಿ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರು. ಏರಿಯಾಗಳಿಗೆ ಹೋಗುವಾಗ ಇನ್ನು ಯಾರ್ಯಾರೆಲ್ಲ ಮನೆಯಲ್ಲಿದ್ದರು ಅವರೆಲ್ಲ ದರ್ಶನ ಮಾಡಿಕೊಂಡ್ರು, ಪೂಜೆ ಮಾಡಿದರು, ಈಡ್ಗಾಯಿ ಹೊಡೆದ್ರು. ಅವ್ರಿಗೆ ಏನು ಅನಿಸುತ್ತೆ ಅದನ್ನೆಲ್ಲ ಅವರು ಮಾಡ್ತಾಯಿದ್ರು. ಇವೆಲ್ಲ ನೋಡಿದವಾಗ ನನಗೆ ಅನ್ನಿಸ್ತಾ ಇದ್ದಿದ್ದು, ಇವೆಲ್ಲ ಸೆಲೆಬ್ರೇಷನ್ಸ್ ಬೇಕು, ಜನಗಳನ್ನ ಒಟ್ಟುಗೂಡ್ಸೋಕ್ಕಾಗಲಿ. ಅಥವಾ ಹೌದು, ನಮಗೆಲ್ಲ ಗೊತ್ತಿರೋ ಹಾಗೆ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಈ ಗಣೇಶೋತ್ಸವಗಳನ್ನ ಒಂದು ವೆಪನ್ ಥರ ಇಟ್ಕೊಂಡಿದ್ರು. ಅಂದರೆ ಆವಾಗ ಎಲ್ಲರೂ ಸೇರೋ ಹಾಗಿಲ್ಲ, ಡಿಸ್ಕಸ್ ಮಾಡೋ ಹಾಗಿಲ್ಲ, ಆ ಥರ ಎಲ್ಲ ರೂಲ್ಗಳಿತ್ತು. ಆಗ ಏನು ಮಾಡ್ತಿದ್ರು, ಈ ಮುಖಾಂತರ ಏನಾದ್ರು ವಿಚಾರಗಳನ್ನ ವಿನಿಮಯ ಮಾಡ್ಕೋಬೇಕಂತಂದರೆ ಅಥವಾ ಮೇಲಿಂದ ಅಂದರೆ ಅವ್ರವ್ರದ್ದೇ ಟೀಮ್ಗಳಿಂದ ಏನಾದ್ರು ಮಾಹಿತಿಗಳು ಬಂದಿದ್ದರೆ ಶೇರ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಗಣೇಶೋತ್ಸವಗಳು ಕೆಲವೊಂದು ಸೆಲೆಬ್ರೇಷನ್ಗಳನ್ನ ಮಾಡ್ತಾಯಿದ್ರು. ಅಲ್ಲಿ ಎಲ್ಲರೂ ಡಿಸ್ಕಸ್ ಮಾಡಿ ಹೀಗೀಗೆ ಮಾಡೋಣ ಅಂತ ಡಿಸೈಡ್ ಮಾಡ್ತಾಯಿದ್ರು. ನಾನು ಆವಾಗಲೇ ಹೇಳಿದ ಹಾಗೆ ಲೇಡೀಸು, ಮಕ್ಕಳು, ದೊಡ್ಡವ್ರು ಎಲ್ಲರೂ ಅಷ್ಟೇ ತುಂಬ ಖುಷಿಪಟ್ಟರು. ನನಗಂತೂ ಸಖತ್ ಖುಷಿಯಾಗಿತ್ತು. ನಾನಂತೂ ಗಣೇಶನ ಹಿಂದೆನೇ ಹೋಗಿದ್ದೆ, ಕೊನೆಯವರೆಗೂ ಬಿಟ್ಟೇ ಇಲ್ಲ. ಯಾಕೆ ಅಂತಂದರೆ ನಾವು ಮೊದಲೇ ವರ್ಕೌಟು ಎಕ್ಸಸೈಸು ಅಂತ ಸಣ್ಣಾಗಕ್ಕೆ ಮಾಡ್ತಾಯಿರ್ತೀವಿ. ಅದರಲ್ಲೂ ಒಂದಿನ ಅಷ್ಟು ಓಡಾಡಿದರೆ ನಮಗೇನಂತ ಸುಸ್ತಾಗಲ್ಲ. ಇನ್ನೊಂದು ವಿಷಯ ಏನಂದರೆ, ನಾವು ಯಾವ ಕೆಲಸನ ತುಂಬ ಖುಷಿಯಾಗಿ ಮಾಡ್ತೀವೋ ಆ ಒಂದು ಕೆಲಸ ನಮ್ಮ ದೇಹಕ್ಕೆ ಟಯರ್ಡ್ ಅನಿಸಲ್ಲ, ಮೈಂಡ್ಗೆ ಸ್ಟ್ರೆಸ್ ಕೊಡಲ್ಲ. ಯಾವಾಗ ಸ್ಟ್ರೆಸ್ ಆಗುತ್ತೆ ಅಂತಂದರೆ, ಈಗ ವರ್ಕ್ ಮಾಡೋವಂಥವ್ರಿಗೆ ಆ ವರ್ಕ್ ಅವ್ರು ಇಷ್ಟಪಟ್ಟು ಮಾಡ್ತಾ ಇರಲ್ಲ, ಆಗ ಮಾತ್ರ ಸ್ಟ್ರೆಸ್ ಆಗುತ್ತೆ. ನಾವು ಯಾವುದೇ ಕೆಲಸನೂ ಅಷ್ಟೇ ತುಂಬ ಇಷ್ಟಪಟ್ಟು ಮಾಡಿದವಾಗ ನಮಗದು ಯಾವತ್ತೂ ಸುಸ್ತಾಗಲ್ಲ. ಮೇ ಬಿ ಒಂದು 1 hour to 2 hours ಸಹ ಒಂದು ಮೆರವಣಿಗೆ ಇದಾಯಿತು, ಟೈಮ್ ತಗೊಳ್ತಂತ ಅನಿಸುತ್ತೆ ನಮಗೆ ನಾಳೆ ರೀಚ್ ಆಗಲಿಕ್ಕೆ. ಅಷ್ಟು ಸಮಯನೂ ಸಹ ನನಗೆ ಅವರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ತುಂಬ ಖುಷಿಯಾಯಿತು. ಮತ್ತು ಲೇಡೀಸ್ ಎಲ್ಲ ನಡೆಯೋಕ್ಕಾದವ್ರು ನಡೀತಾಯಿದ್ರು, ಮಿಕ್ಕಿದವರು ಸ್ವಲ್ಪ ಹೋಗಿ ವೆಯ್ಟ್ ಮಾಡ್ತಿದ್ರು. ಬಟ್ ಎಲ್ಲರೂ ಕೂಡ ಭಾಗವಹಿಸಿದ್ರು. ಇನ್ನು ಸ್ವಲ್ಪ ಜನ ಮಕ್ಕಳು ಎಲ್ಲರೂ ಕೂಡ ಆಲ್ರೆಡಿ ವೆಹಿಕಲಲ್ಲೇ ಕೂತ್ಕೊಂಡ್ಬಿಟ್ಟಿದ್ರು. ದೊಡ್ಡವ್ರಿಗಿಂತ ಜಾಸ್ತಿ ಮಕ್ಕಳೇ ಜಾಸ್ತಿ ಈ ಒಂದು ಆಟಗಳು ಅಥವಾ ಸೆಲೆಬ್ರೇಷನ್ಸು ಅಥವಾ ಗಣೇಶನ ಹಬ್ಬನ ಸೆಲೆಬ್ರೇಟ್ ಮಾಡೋದು ಅದು ಆಗೋದು ಜಾಸ್ತಿ ಮಕ್ಕಳಿಗೆ. ಇನ್ನು ನಮ್ಮ ಗಣೇಶ ಅವ್ರ ಬಗ್ಗೆ ಹೇಳಬೇಕಂತಂದರೆ, ದೇವಶ್ರೀ ಗಣೇಶ ಇವರು ಹುಟ್ಟಿದ್ದೇ ಒಂದು ರೋಚಕ. ಹುಟ್ಟಿದ ನಂತರನೇ ತಂದೆ ಜೊತೆ ಹೋರಾಟ, ಅವ್ರಿಗೆ ಒಂದು ಶಿರಶ್ಛೇದನ ಆಗುತ್ತೆ. ಆನಂತರ ಅವರಿಗೆ ಶಿವ ಹಂಗೆ ಅರ್ಥ ಆಗುತ್ತೆ ಇವ್ರು ನಮ್ಮ ಮಗ ಅಂತ ಹೇಳಿ. ಆನಂತರ ಅವರಿಗೆ ಆನೆ ತಲೆನ ಕೂರಿಸ್ತಾರೆ. ಅಲ್ಲಿಂದ ಶುರುವಾಗಿದ್ದು ಅವರ ಸಾಧನೆಗಳು ತುಂಬ. ಅಂದರೆ ವಾಲ್ಮೀಕಿ ರಾಮಾಯಣನ ಬರೆದಿದ್ದು ಸಹ ನಮ್ಮ ಗಣೇಶ ಅವರು ಅಂತ ಅನ್ನೋದಿದೆ. ತಂದೆ ಈಶ್ವರ ಅವರು ಯಾವಾಗಲೂ ಕೂಡ ತಪಸ್ಸಿಗೆ ಅಥವಾ ಭಕ್ತಿಗೆ ಒಲಿಯುವಂಥವ್ರು. ಅವರು ಹೀಗೇ ಅವರ ತಪಸ್ಸಿಗೆ ಮೆಚ್ಚಿ ಆತ್ಮಲಿಂಗನ ಕೊಟ್ಬಿಡ್ತಾರೆ. ಸೊ ಅದನ್ನು ಸಹ ಮತ್ತೆ ಭೂಮಿನಲ್ಲಿ ಉಳಿಸ್ಕೊಂಡಿದ್ದು ಅಥವಾ ಅದು ಆತ್ಮಲಿಂಗ ಅವ್ರನ್ನ ತಲುಪದೇ ಇರೋ ಥರ ಮಾಡಿದ್ದು ಕೂಡ ನಮ್ಮ ಗಣೇಶ ಅವರೇನೆ. ಇವರು ಭೋಜನ ಪ್ರಿಯರು. ಇವರಿಗೆ ಒಳ್ಳೊಳ್ಳೆ ಊಟಗಳು, ತಿಂಡಿಗಳು ಇವೆಲ್ಲ ಇಷ್ಟ. ಮತ್ತು ಆಟ ಅಥವಾ ಎಲ್ಲಿ ಖುಷಿ ಇರುತ್ತೋ ಡ್ಯಾನ್ಸು ಆ ಥರದ ಕಡೆ ಇವರು ಇರ್ತಾರೆ, ಅವ್ರಿಗೂ ಸಹ ಇಷ್ಟ.
ಮತ್ತು ಎಲ್ಲೋ ಒಂದು ಕಡೆ ನಾನು ಕೇಳಿದ್ದೆ, ಯಾರೋ ಮಾತಾಡ್ತಾ ಹೇಳ್ತಾ ಇದ್ರು, ಈ ಒಂದು ದೇವ್ರ ಬಗ್ಗೆ ಮಾತಾಡುವಾಗ ಅಥವಾ ದೇವರ ವಿಚಾರಗಳು, ಹರಿಕತೆ ಏನೇ ಆಗಿರಬಹುದು, ನಾವು ಮಲಕ್ಕೊಂಡು ಮಾತಾಡ್ತಾ ಇದ್ರೆ ದೇವರು ಕೂತ್ಕೊಂಡು ಕೇಳ್ತಾ ಇರ್ತಾರಂತೆ. ನಾವೇನಾದರೂ ಕೂತ್ಕೊಂಡು ಆ ಒಂದು ಭಗವಂತನ ಬಗ್ಗೆ ಯಾವುದೇ ದೇವರಾಗ್ಬೋದು, ಯಾವುದೇ ರೀತಿಯಲ್ಲಾಗ್ಬೋದು ಮಾತಾಡ್ತಾ ಇದ್ರೆ ದೇವರು ನಿಂತ್ಕೊಂಡು ಕೇಳ್ತಾರಂತೆ. ನಾವೇನಾದ್ರು ನಿಂತ್ಕೊಂಡೇ ಮಾತಾಡ್ತಾ ಇದ್ರೆ, ದೇವರ ನಾಮವನ್ನು ಜಪಿಸ್ತಾ ಇದ್ರೆ ದೇವರು ನಲಿದಾಡ್ಕೊಂಡು ಕೇಳ್ತಾರಂತೆ, ಅಂದರೆ ಕುಣಿದಾಡ್ಕೊಂಡು ಅದನ್ನು ಆಲಿಸ್ತಾ ಇರ್ತಾರಂತೆ. ಈ ಥರ ಯಾರೋ ದೊಡ್ಡವರು ಒಂದ್ಸಲ ಹೇಳಿದರು. ನನಗೆ ಕೆಲವೊಂದು ವಿಚಾರಗಳನ್ನ ಕೇಳುವಾಗ, ಮಾತಾಡುವಾಗ ತುಂಬ ರೋಮಾಂಚನ ಆಗುತ್ತೆ. ಇನ್ನು ನಮ್ಮ ಗೌರಮ್ಮ ಅವ್ರ ಬಗ್ಗೆ ಹೇಳಬೇಕಂತಂದರೆ, ಅವರು ಸತಿಯಾಗಿ ಹುಟ್ಟಿ ಆನಂತರ ಪಾರ್ವತಿ ದೇವಿಯಾಗಿ ನಾನು ಶಿವನ್ನೇ ಒರೆಸ್ಬೇಕು ಅಂತ ಹೇಳಿ ತುಂಬಾ ಅವರು ತಪಸ್ಸನ್ನು ಮಾಡಿದರು ಮತ್ತು ಹೋರಾಟ ಮಾಡಿ ಪಡೆದ್ರು ಸಹ. ಈಗಲೂ ಸಹ ನಮ್ಮಲ್ಲಿ ಗೌರಿ ಪೂಜೆ ಮಾಡದೆ ಯಾವುದೇ ಮದುವೆ ನಡೆಯಲ್ಲ. ಮದುವೆಗೂ ಮುಂಚೆ ವಧು ಗೌರಿ ಪೂಜೆ ಮಾಡಬೇಕು, ಅವರ ಆಶೀರ್ವಾದ ಪಡಿಬೇಕು, ಆ ರೀತಿ ಸಂಪ್ರದಾಯ ಇದೆ. ಆ್ಯಕ್ಚುಲಿ ಈ ಬಾರಿ ನಮಗೆ ವಿಸರ್ಜನೆ ಟೈಮ್ಗೆ ಅಷ್ಟೇನು ಮಳೆ ಬರಲಿಲ್ಲ. ಬೆಳಗ್ಗೆ ಸ್ವಲ್ಪ ಉದುರಿತ್ತು, ಆನಂತರ ಯಾವುದೇ ತೊಂದರೆ ಇಲ್ಲದೇ ವಿಸರ್ಜನೆ ಸಂಪೂರ್ಣ ಆಯಿತು. ನಾನು ಮೊದಲೇ ಹೇಳಿದಾಗೆ ಎಲ್ಲರೂ ಕೂಡ ಬಂದಿದ್ದರು. ನಮ್ಮ ನಾಗೇಶ್ ಡಿ ಸಿ ಅವ್ರಿಗೆ ನಾನು ಮೊದಲೇ ಹೇಳಿದಾಗೆ ಅವರಿಗೆ ಭಕ್ತಿ ತುಂಬ ಜಾಸ್ತಿ, ದೇವ್ರ ಮೇಲೆ ಅಥವಾ ಆಚರಣೆಗಳ ಮೇಲೆ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾರೆ. ಅವರೊಂಥರ ಮಲ್ಟಿ ಟಾಸ್ಕ್ಗಳನ್ನ ಮಾಡ್ತಾರೆ, ಎಲ್ಲ ಕೆಲಸನೂ ಮಾಡ್ತಾರೆ. ನನಗಿಂಥದ್ದು ಬರಲ್ಲ ಅನ್ನೋ ಹಾಗಿಲ್ಲ, ಬಂದಿಲ್ಲ ಅಂದರೂ ಸಹ ಕಲ್ತ್ಕೊಂಡು ಮಾಡ್ತಾರೆ. ಆ ರೀತಿ ನಾಗೇಶ್ ಡಿ ಸಿ ಅವ್ರಿಗೆ ಈ ರೀತಿ ಆಚರಣೆಗಳು ಅಂದರೆ ತುಂಬ ಇಷ್ಟ. ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಮಾಡ್ತಾರೆ. ಅವರು ಗಣೇಶನ ಕೂರಿಸಿದ 5 ದಿನವೂ ಸಹ ಒಂದು ವ್ರತ ಅಂತಲೇ ಮಾಡಿದರು. ವ್ರತದ ಹಾಗೇ ಅವರು ಮನೆಯಲ್ಲಿ ನಾವು ಯಾವುದೇ ಅಡುಗೆ ಮಾಡಿರಲಿಲ್ಲ ಆ ದಿನಕ್ಕೆ. ಆ ಒಂದು 5 ದಿನಗಳು ಸಹ ಯಾವುದು ನೈವೇದ್ಯ ಅಂತ ಬರುತ್ತೆ ಅಥವಾ ನಾವು ಅವ್ರಿಗೆ ಏನು ನೈವೇದ್ಯ ಇಡ್ತೇವೆ ಅವುಗಳನ್ನೇ ನಾವು ತಿಂತಾ ಇದ್ವಿ. ಅಲ್ಲದೆ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿನ ಇವ್ರು ಹೆಗ್ಲು ಮೇಲೊತ್ತಿ ಮಾಡ್ತಾರೆ. ಅಂದರೆ ತಿಬ್ಬ ಸ್ಕೂಪಿ ಇವೆಂಟ್ ಮ್ಯಾನೇಜ್ಮೆಂಟ್ ಏನಿದೆ, ಸೊ ಆ ಒಂದು ಹೆಸರಲ್ಲಿ ಮಾಡ್ತಾರೆ. ನಾನು ಮೊದಲೇ ಹೇಳಿದಾಗೆ ಅದಕ್ಕೆ ಅಂತ ಗಣೇಶೋತ್ಸವಕ್ಕೆ ಅಂತಲೇ ಒಂದಷ್ಟು ಬಜೆಟ್ ಎತ್ತಿಟ್ಕೊಂಡಿರ್ತಾರೆ, ಇದು ಗಣೇಶನ ಹಬ್ಬಕ್ಕೆ ಅಂತ. ಇನ್ನು ಭಕ್ತಾದಿಗಳು ಕೊಟ್ಟರೆ ಅದನ್ನು ಸಹ ತಗೊಳ್ತಾರೆ. ಅಂದರೆ ಯಾರು ನೀವು ಇಷ್ಟೇ ಕೊಡಿ ಅಥವಾ ಹೀಗೆ ಕೊಡಿ ಅಂತ ಪ್ರತಿಯೊಬ್ಬರನ್ನು ಯಾರನ್ನು ಕೇಳಲ್ಲ. ಅವರಾಗೆ ಇಷ್ಟಪಟ್ಟು ಕೊಟ್ಟರೆ ತಗೊಂಡು ಅದನ್ನು ಸಹ ಅದಕ್ಕೆ ಸೇರಿಸಿ ₹1 ಸಹ ವೇಸ್ಟ್ ಮಾಡ್ತಿರೋ ಹಾಗೆ ನಾವು ಆಚರಣೆಗೆ ಅದನ್ನು ಬಳಸ್ತೀವಿ. ಯಾವುದೇ ಸಂಭ್ರಮಗಳಾಗ್ಬೋದು, ಆಚರಣೆಗಳಾಗ್ಬೋದು, ಹಬ್ಬ ಆಗ್ಬೋದು, ಎಲ್ಲ ಸೇರಿದ್ರೇ ಚೆಂದ. ನಮಗೆ ಇಲ್ಲಿ ಆ ಒಂದು ರೆಸ್ಪಾನ್ಸ್ ಸಿಕ್ಕಿದ್ದು ಇನ್ನೂ ಖುಷಿ. ನಮ್ಮ ಲಲಿತಾದ್ರಿ ನಗರದ ಜನಗಳಿಗೆ ಹೇಗೆ ಅಂತಂದರೆ ಒಂಥರ ತುಂಬಾ ಸಪೋರ್ಟಿವ್. ಒಂದು ವಾತಾವರಣ ಅಥವಾ ತಾಯಿ ಚಾಮುಂಡೇಶ್ವರಿ ಪಕ್ಕದಲ್ಲೇ ಇದ್ದಾರೆ, ಆ ರೀತಿ ಕಾರಣಗಳು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಾಯಿತು. ಎಲ್ಲರೂ ಕೂಡ ಆಸಕ್ತಿಯಿಂದ ಭಾಗವಹಿಸಿದ್ರು. ಎಲ್ರಿಗೂ ಸಹ ದೇವಶ್ರೀ ಗಣೇಶ ಅವರ ಆಶೀರ್ವಾದ ಇರಲಿ. ಎಲ್ಲ ಸೇರ್ಕೊಂಡು ಮಾಡಿದ್ದಕ್ಕೇ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು. ಆಚರಣೆ ತುಂಬ ಚೆನ್ನಾಗಿ ಮೂಡಿ ಬಂತು. ಇನ್ನು ತಮಟೆ ಸೌಂಡ್, ಇನ್ನು ತಮಟೆ ನಮ್ಮ ಮಲ್ಟಿ ಟ್ಯಾಲೆಂಟೆಡ್ ನಾಗೇಶ್ ಡಿ ಸಿ ಅವರು ಅದನ್ನು ಸಹ ಬಿಟ್ಟಿಲ್ಲ, ಅದನ್ನು ಸಹ ಬಡಿತಾ ಇದ್ದಾರೆ. ಬಟ್ ಏನೋ ಖುಷಿ ಅವರಿಗೆ, ಆ ಒಂದು ಜೋಶು ಖುಷಿ. ನನಗೂ ಕೂಡ ಖುಷಿ ಆಗ್ತಿತ್ತು ನೋಡಿದವಾಗ. ನಮ್ಮ ಮಕ್ಕಳು ನೋಡಬೇಕಿತ್ತು ಇನ್ನು. ಆ್ಯಕ್ಚುಲಿ ಶಾರ್ಟ್ಸ್ ವೀಡಿಯೋಗಳು ನೋಡಬೇಕು, ಅವರೆಲ್ಲ ಹೇಗೆ ಹೋಗ್ತಾಯಿದ್ರು ಎಲ್ಲರೂ ಅಂತ. ನಮ್ಮ ಏರಿಯಾದಲ್ಲಿ ಒಂದು ವ್ಯೂ, ಈ ನೇಚರ್ ತುಂಬ ಚೆನ್ನಾಗಿದೆ, ಬೆಟ್ಟ ಪಕ್ಕದಲ್ಲೇ ಇರೋದ್ರಿಂದ. ಆದರೆ ವರ್ಷಕ್ಕೂ ಮನೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಆ ಒಂದು ವ್ಯೂ ನಮಗೆ ಕಮ್ಮಿ ಆಗ್ತಾ ಬರ್ತಾ ಇದೆ. ಬಟ್ ಮುಂದಿನ ವರ್ಷಕ್ಕೆ ಮೇ ಬಿ ಇನ್ನೂ ಜಾಸ್ತಿ ಮನೆಗಳಾಗಿರುತ್ತೆ ಅನಿಸುತ್ತೆ. ಹಿರಿಯವ್ರು ಹೇಳೋ ಹಾಗೆ ನಾವೇನು ಕೊಟ್ಟರು ಕೂಡ ಜನಕ್ಕೆ ಸಾಕಾಗಲ್ಲ. ನೀವು ಭೂಮಿ ಕೊಡಿ, ಆಸ್ತಿ ಕೊಡಿ ಅಥವಾ ಚಿನ್ನ ಕೊಡಿ, ದುಡ್ಡು ಕೊಡಿ, ಆದರೆ ಊಟ ಮಾತ್ರ ಅದು ಹೊಟ್ಟೆ ತುಂಬಿದಾಗ ಸಾಕು ಅಂತಾರೆ. ಮನುಷ್ಯನೇ ಅಷ್ಟು, ಯಾರಾದರೂ ಅಷ್ಟೇ, ನಾವಾದರೂ ಅಷ್ಟೇ. ಸೊ ಹಾಗಾಗಿ ನಮ್ಮಲ್ಲಿ ಅಂದರೆ ಎಲ್ಲ ಕಡೆಯೂ ಸಹ
ಒಂದು ಪ್ರಸಾದ ವಿನಿಯೋಗಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ನಾನು ಅಷ್ಟೇ, ಎಲ್ಲಿ ಪ್ರಸಾದ ಕೊಡ್ತಿರ್ತಾರೆ ಅಲ್ಲೆಲ್ಲ ಹೋಗಿ ತಗೊಳ್ಳೋದೆ. ಅಂದರೆ ಇವಾಗ ಹೋಗ್ತಾ ಇದ್ದೀವಿ, ರೋಡಲ್ಲಿ ಪ್ರಸಾದ ಕೊಡ್ತಿದ್ದಾರೆ ಅಂದರೆ ಅಯ್ಯೋ ನಮಗೆ ಯಾಕೆ ಅವ್ರು ಯಾರು ಅಂತ ಅಂದ್ಕೊಂಡು ಖಂಡಿತ ಹೋಗಲ್ಲ. ನಾನು ಇಳಿದು ಪ್ರಸಾದ ತಗೊಂಡು ತಿನ್ಕೊಂಡೇ ಹೋಗೋದು. ಆಷಾಢದಲ್ಲಿ ಚಾಮುಂಡಿ ಬೆಟ್ಟದ ಹತ್ರ ಅಥವಾ ಎಲ್ಲ ಕಡೆನೂ ಸಹ ಅಷ್ಟೇ, ಎಲ್ಲರೂ ತುಂಬಾ ಪ್ರಸಾದ ವಿನಿಯೋಗ ಮಾಡ್ತಾರೆ. ನಾವು ಸಹ ಆಷಾಢದಲ್ಲಿ ಒಂದು ದಿನ ಅವ್ರ ಹುಟ್ಟಿದಬ್ಬದ ಪ್ರಯುಕ್ತ ತಾಯಿ ಹುಟ್ಟಿದಬ್ಬಕ್ಕೋಸ್ಕರ ಅಂತ ಪ್ರಸಾದ ವಿನಿಯೋಗ ಮಾಡ್ತೀವಿ. ನಾನು ವೈಯಕ್ತಿಕವಾಗಿ ಹೇಗೆ ದೇವ್ರನ್ನ ನಂಬ್ತೀನಿ ಅಂತಂದರೆ, ಈಗ ನಾವು ಫಂಕ್ಷನ್ಗಳಿಗೆ ಕರೀತಾರೆ, ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಇನ್ನು ಭಕ್ತಿಯಿಂದ ನಾವು ಕರೆದವಾಗ ದೇವ್ರು ಬರಲ್ವಾ? ಅದು ಒಂದೇ ಸೆಕೆಂಡ್ ಆಗಲಿ ಅವರು ಬ್ಲೆಸ್ ಮಾಡಿ ಹೋಗೇ ಹೋಗ್ತಾರೆ. ಈ ಸಲ ಗಣೇಶನ ವಿಗ್ರಹ ತುಂಬ ಡಿಫ್ರೆಂಟ್ ಆಗಿದ್ದು, ಕಳೆದ ಬಾರಿ ಒಂದು ರೀತಿ ಇತ್ತು, ಈ ಸಲನೇ ಒಂಥರ ಇದೆ. ಈ ಸಲ ಆ ಒಂದು ಹಾವಿನ ಹೆಡೆ ಇರುವಂಥದ್ದಿತ್ತು. ಆ್ಯಕ್ಚುಲಿ ನನಗೆ ಹಾವು ಅಂದರೆ ತುಂಬ ಭಯ. ನನಗೆ ಫಸ್ಟ್ ಶುರುಗೆಲ್ಲ ಪಕ್ಕ ಹೋಗೋಕ್ಕೆ ಭಯ ಆಗ್ತಾ ಇತ್ತು. ಅದೇನೋ ಗೊತ್ತಿಲ್ಲ, ಅದು ನನ್ನ ಮನಸ್ಸಲ್ಲಿ ನಾನು ಹಾಕಿ ತಂದ್ಕೊಂಡಿರೋದು ಅಂತ ಅನಿಸುತ್ತೆ. ದೇವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಸಹ. ಇನ್ನು ಗೌರಮ್ಮನಂತೂ ಎಲ್ಲೇ ಆದರೂ ಸರಿ, ಯಾವುದೇ ವರ್ಷ ಆದರೂ ಸರಿ, ನೀವು ನೋಡಿದ್ದು ಗೊತ್ತಾಗುತ್ತೆ ಎಷ್ಟು ಲಕ್ಷಣವಾಗಿ ಗೌರಮ್ಮನ್ನ ಮಾಡಿರ್ತಾರೆ ಅಂದರೆ. ಅವರು ಸಹ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದವಾಗ. ಗೌರಮ್ಮನ್ನ ಪೂಜೆ ಮಾಡ್ತಾ ಇದ್ದಿದ್ದು ನಮ್ಮ ಮನೆಯಲ್ಲಿ ಹೇಗೆ ಅಂತಂದರೆ, ನಾವು ಮಕ್ಕಳಿದ್ದವಾಗ ಬೆಳಗ್ಗೆ ಎದ್ದೊತ್ತಿಗೆ ಗೌರಮ್ಮನ್ನ ಒಂದು ಕಳಸನ ಕೂರಿಸಿರೋರು. ನಾವು ಎದ್ಬಿಟ್ಟು ಅಮ್ಮ ಗೌರಿ, ನಮ್ಮಮ್ಮ ಹೇಳೋರು ಗೌರಮ್ಮ ಬಂದೋಗಿದ್ಲು ಅಂತ. ಆ್ಯಕ್ಚುಲಿ ಒಂದು ವಾಡಿಕೆ ಇದೆ, ಹಿಂದಿನ ದಿನ ನೈಟು ರಂಗೋಲಿ ಹಾಕೋದೊಂದು ವಾಡಿಕೆ ಇದೆ ನಮ್ಮಲ್ಲಿ. ಆಕೆ ತಾಯಿ ಬಂದು ಒಂದು ಹೆಜ್ಜೆನಾದರೂ ಇಟ್ಟು ಹೋಗ್ತಾರಂತೆ. ಅಂದರೆ ಭೂಲೋಕ ಅವ್ರದ್ದು ತಂದೆ ಮನೆ, ಹಾಗಾಗಿ ಅವರು ಗೌರಿ ಹಬ್ಬಕ್ಕೆ ಬಂದೇ ಬರ್ತಾರೆ ಅನ್ನೋದು ನಂಬಿಕೆ ಇದೆ. ನಾವು ಎದ್ದು ಕೇಳಿದವಾಗ, ಓ ನೀವೆಲ್ಲ ಮಲಗಿಬಿಟ್ಟಿದ್ರಲ್ವಾ, ಗೌರಮ್ಮ ಆವಾಗಲೇ ಬಂದು ಹೋದರು, ನೀವು ಮಲಗಿದ್ರಲ್ಲ ಹಾಗಾಗಿ ನಿಮಗೆ ಗೊತ್ತಿಲ್ಲ ಅಂತ ಹೇಳೋರು. ನನಗೆ ನಾನು ದೊಡ್ಡೋಳ ಅಂದರೆ ಸ್ವಲ್ಪ ಬುದ್ಧಿ ಬರೋವರೆಗೂ ಸಹ ಅದು ಸತ್ಯ ಅಂತಲೇ ನಂಬಿದ್ದೆ. ಅಂದರೆ ನಾವು ಮಲಗಿದ್ವಲ್ಲ, ನಮಗೆ ಗೊತ್ತಾಗಿಲ್ಲ ಗೌರಮ್ಮ ಬಂದಿದ್ದಾರೆ, ಊಟ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಅಂದರೆ ಗೌರಿ ಪೂಜೆ ಸಾಮಾನ್ಯವಾಗಿ ಅರ್ಲಿ ಮಾರ್ನಿಂಗ್ ಮಾಡ್ತೀವಿ. ಈಗ ಲಕ್ಷ್ಮೀ ಪೂಜೆ ಸಂಜೆ ಟೈಮು ಶ್ರೇಷ್ಠ ಅಂತ ಇದೆ. ಗೌರಮ್ಮ ಅವರು ಬೆಳಗಿನ ಟೈಮು ಶ್ರೇಷ್ಠ ಅಂತಂದರೆ ಸೂರ್ಯೋದಯಕ್ಕೂ ಮುಂಚೆನೇ ಮಾಡ್ತೀವಿ. ಮಂಗಳಗೌರಿ ವ್ರತಗಳು ಅಷ್ಟೇ, ನೀವು ನೋಡಿರೋ ಹಾಗೆ ಒಂದು 3 ಗಂಟೆ 4 ಗಂಟೆ 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ಮುಗ್ದೇ ಹೋಗಿರುತ್ತೆ. ಈ ರೀತಿ ಗೌರಮ್ಮ ಅವರು ಬರೋದು ನಮ್ಗೆ ಈ ಥರ ಹೇಳ್ತಾಯಿದ್ರು. ಆಮೇಲೆ ಮತ್ತೆ ಎದ್ದೋಗಿ ನೋಡ್ತಾ ಇದ್ವಿ, ರಂಗೋಲಿ ಇರ್ತಿತ್ತು, ಅಲ್ಲೇನಾದ್ರು ಹೆಜ್ಜೆ ಗುರ್ತಿದೆಯಾ ಅಂತ ಹುಡುಕ್ತಾ ಇದ್ವಿ. ನಮಗೆ ಹೇಳಿದ್ದಿದ್ದು ಹಾಗಲ್ಲ. ಆಮೇಲೆ ಬರ್ತಾ ಗೊತ್ತಾಯಿತು ಇದು ಆಚರಣೆ ಅಥವಾ ಹೀಗೆ ಮಾಡ್ತಾರೆ, ಅವರು ತಾಯಿ ಬರೋದು ನಮಗೆ ಗೊತ್ತಾಗಲ್ಲ ಅಂತ ಅರ್ಥ ಆಯಿತು. ಆಮೇಲೆ ಇನ್ನೊಂದು ಕತೆ ಇದೆ. ಶಿವ ಹೇಳ್ತಾರಂತೆ, ಸುಮ್ಮನೆ ಪಾರ್ವತಿಯವ್ರನ್ನ ಇದು ಮಾಡೋಣ ಅಂತ, ಭೂಲೋಕದಲ್ಲಿ ಎಲ್ಲ ಬಡವರು ಅಥವಾ ನಿನ್ನ ತಂದೆ ಮನೆ ಬಡವರು, ಅಲ್ಲಿ ಹೋಗ್ತೀಯಾ ಅಲ್ಲೇನಿರುತ್ತೆ ಅಂತ ಕೇಳ್ತಾರಂತೆ. ಅಲ್ಲಿ ಏನು ಮಾಡಿದ್ರು ಪರವಾಗಿಲ್ಲ, ಅದೇನೋ ಕೆಸುವಿನ ಸೊಪ್ಪಿನ ಸಾರು ಏನೋ ತೌಡಿಟ್ಟು ಅಂತ ಏನೋ ಹೇಳ್ತಾ ಇದ್ರು, ಅದ್ರ ಹೆಸರು ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಈ ಥರ ಮಾಡ್ತಾರೆ, ಅದಕ್ಕೋಸ್ಕರ ಹೋಗ್ಬೇಕಂತ. ಅಂದರೆ ಅವರು ಬೇಕು ಅಂತ ಸುಮ್ಮನೆ ನೋಡೋಣ ಏನು ಹೇಳ್ತಾರೆ ಅಂತ ಹೇಳ್ತಾರೆ. ತಾಯಿ ಅದನ್ನು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದರೆ, ನಾನು ಅದನ್ನೇ ತಿನ್ಕೊಂಡು ಬರ್ತೀನಿ, ನಂಗೆ ಅದೇ ಸಾಕು. ಅಂದರೆ ತಂದೆ ಮನೆಯಿಂದ ಏನೇ ಸಿಕ್ಕಿದ್ರು ಸಹ ಆ ಒಂದು ಹೆಣ್ಮಕ್ಳಿಗೆ ಅದು ತುಂಬಾ ಖುಷಿಯಿಂದ ತಗೊತಾರೆ. ಹಲವಾರು ಭಾಗಗಳಲ್ಲಿ ಈ ಒಂದು ಗೌರಿ ಹಬ್ಬದ ದಿನ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ, ಬಳೆ, ತೆಂಗಿನಕಾಯಿ, ಅಂದರೆ ಅವ್ರ ಕೈಲಿ ಆಗಿದ್ದ ಗಿಫ್ಟು ಇದೆಲ್ಲ ಕೊಡುವಂಥ ಸಂಪ್ರದಾಯ ಇದೆ. ಬಟ್ ನಾನು ನೋಡಿದ ಪ್ರಕಾರ ನಂಜನಗೂಡು ಆ ಸುತ್ತಮುತ್ತ ಭಾಗದಲ್ಲಿ ಶಿವರಾತ್ರಿ ದಿನ ಅಂದರೆ ಆ ಟೈಮಿಗೆ ಕೊಡ್ತಾರೆ, ಗೌರಿ ಹಬ್ಬಕ್ಕೆ ಕೊಡಲ್ಲ, ಶಿವರಾತ್ರಿ ಕೊಡ್ತಾರೆ. ಬಟ್ ಇಲ್ಲಿ ನಮ್ಮಲ್ಲೆಲ್ಲ ಈ ಆಚರಣೆ ಇದೆ. ಅಂದರೆ ತುಂಬ 90%, 95%, 99% ಗೌರಿ ಹಬ್ಬದ ದಿನವೇ ಕೊಡ್ತಾರೆ. ಯಾಕೆಂದರೆ ಆ ದಿನ ಮನೆಗೆ ಗೌರಿ ಬರ್ತಾಳೆ ಅಂದರೆ, ಗೌರಿ ಅಂದರೆ ಮನೆ ಮಗಳ ಸ್ವರೂಪ ಅಂತ ನಂಬ್ತೀವಿ, ಸೊಸೆನ ಲಕ್ಷ್ಮೀ ಸ್ವರೂಪ ಅಂತ ನಂಬ್ತೀವಿ. ಹಾಗಾಗಿ ನಾನು ಮೊದಲೇ ಕಥೆನಲ್ಲಿ ಹೇಳ್ದಾಗೆ ಗೌರಮ್ಮನ ಈಶ್ವರ ಅವ್ರ ಹತ್ರ ಕೇಳಿದವಾಗ ಅಲ್ಲೇನು ಸಿಗುತ್ತೆ ಅಥವಾ ಏನಿರುತ್ತೆ ಅದನ್ನೇ ತಿನ್ಕೊಂಬರ್ತೀನಿ, ನಂಗೆ ಅದರಲ್ಲೇ ಖುಷಿ ಇದೆ ಅಂತ ಹೇಳ್ತಾರೆ. ಹಾಗೆಯೇ ಎಲ್ಲ ಹೆಣ್ಮಕ್ಳು ಅಷ್ಟೇ, ತಂದೆ ಮನೆಯಲ್ಲಿ ಅವ್ರಿಗೆ ಏನೇ ಕೊಟ್ಟರು, ಹೇಗೆ ಕೊಟ್ಟರು ಅಲ್ಲಿ ಅವರೆಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾರೆ ಅಥವಾ ಅದನ್ನು ಖುಷಿಯಿಂದ ಸ್ವೀಕರಿಸ್ಕೊಂಡು ಬರ್ತಾರೆ. ಅದೊಂದು ವಿಶೇಷ ನಮ್ಮಲ್ಲಿ. ಏನೋ ಇತ್ತೀಚೆಗೆ ಕೆಲವೊಂದು ಕಾನೂನಿನಿಂದಾಗಿ ಆ ಒಂದು ಆಸ್ತಿ ವಿಚಾರಗಳಂತಾಗಿ ಸ್ವಲ್ಪ ಆಚೆ ಈಚೆ ಆಗ್ಬಹುದು. ಆದರೂ ಕೂಡ ಗೌರಿ ಹಬ್ಬದಲ್ಲಿ ಅದೊಂದು ಅರಿಶಿನ ಕುಂಕುಮ ಅನ್ನೋದು ಸೆಂಟಿಮೆಂಟ್
ಒಂದು ಭಾವನಾತ್ಮಕವಾದ ಬಂಧ ಹೆಣ್ಣಿಗೆ. ಈಗ ಅಂದರೆ ವೆಹಿಕಲ್ ಇದೆ, ಫೋನ್ ಇದೆ, ಕಮ್ಯುನಿಕೇಷನ್ ಇದೆ, ಮಾಡ್ತಾರೆ. ಬಟ್ ಮುಂಚೆ ಹಾಗಿರ್ತಿರ್ಲಿಲ್ಲ. ನಾಗರ ಪಂಚಮಿ ಬರುತ್ತೆ ಮುಂಚೆ. ನಾಗರ ಪಂಚಮಿಯಿಂದ ಗೌರಿ ಹಬ್ಬ ಆ ಟೈಮ್ ಅಷ್ಟೊತ್ತಿಗೆ ಯಾರಾದರೂ ತಂದೆ ಮನೆಯಿಂದ ಆಕೆಗೆ ಅರಿಶಿನ ಕುಂಕುಮ ಹೂವು ಬಳೆ ತಗೊಂಡು ಬರ್ತಾಯಿದ್ರು. ಅವರು ಅದಕ್ಕೋಸ್ಕರ ಅಂತ ಕಾಯ್ತಾ ಇರೋರು. ಯಾಕೆ ಅಂತಂದರೆ ಒಂದು ಸಲ ಮದುವೆ ಮಾಡಿಕೊಟ್ಮೇಲೆ ಅವ್ರು ತಂದೆ ಮನೆಗೆ ಮತ್ತೆ ಬರೋಕ್ಕಾಗ್ತಿರ್ಲಿಲ್ಲ, ಅಷ್ಟು ದೂರ ಎಲ್ಲೋ ಇರೋರು. ಆ ರೀತಿ ಎಲ್ಲ ಇತ್ತು. ನೆಕ್ಸ್ಟು ಬರ್ತಾ ಬರ್ತಾ ನಾಗರಿಕತೆ ಬೆಳೆದ ಹಾಗೆ ಎಲ್ಲ ಹತ್ತಿರ ಆಗಿದೆ. ಇವಾಗಿನ ಫೋನಲ್ಲೇ ಇರುತ್ತೆ, ಎಷ್ಟು ಜನ ಫೋನ್ಪೇನೇ ಮಾಡಿಬಿಡ್ತಾರೆ. ಈ ರೀತಿ ಆಗಿದೆ. ಬಟ್ ಏನೇ ಮಾಡಿದರೂ ಅದೆಲ್ಲ ಖುಷಿನೇ. ಮಾತಾಡ್ತಾ ಮಾತಾಡ್ತಾ ಕೊನೆ ಹಂತಕ್ಕೆ ಬಂದಿದ್ದೀವಿ. ಇಲ್ಲಿಂದ ನಾವು ಮೇನ್ ರೋಡ್ ರಿಂಗ್ ರೋಡಿಗೆ ಜಾಯ್ನ್ ಆದ್ವಿ. ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇ ನಮಗೆ ವಿಸರ್ಜನೆಗಿದ್ದಿದ್ದು. ಬೇರೆ ದಿನಗಳಲ್ಲಿ ಆದರೆ ನಮಗೆ ಅಂದರೆ ನಾನು ಹೇಳಿದಾಗೆ ಸ್ವಲ್ಪ ಬಿಸಿಲು ಅದು ಇದು ಸುಸ್ತಾಗೋದು. ನಾನು ಅವತ್ತು ಊಟ ಸಹ ಮಾಡಿರಲಿಲ್ಲ. ಮೇ ಬಿ ನಾಗೇಶ್ ಅವರು ಸಹ ಊಟ ಮಾಡಿರಲಿಲ್ಲ. ಆ ದಿನ ಉಪವಾಸ ಮಾಡಿದ್ರು ಅನಿಸುತ್ತೆ. ವಿಸರ್ಜನೆಗೂ ಸಹ ಯಾವುದೇ ಥರ ಸುಸ್ತಾಗಲಿ ಅಥವಾ ಆ ರೀತಿ ಏನೂ ಆಗ್ತಾ ಇರಲಿಲ್ಲ. ಈಡ್ಗಾಯಿ ಆಗ್ತಾರಲ್ಲ, ಆ ಈಡಿಗಾಯಿನ ತಿನ್ಕೊಂಡು ಬರೋ ಸ್ವಲ್ಪ ತಗೊಂಡು ತಿನ್ನೋದು. ಅದಂತೂ ಒಂಥರ ಡಿಫ್ರೆಂಟ್ ಟೇಸ್ಟು. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಕಾಯಿ ಅಂದರೆ ಬಲ್ತಿರುತ್ತೆ ಅಥವಾ ಈ ಥರ ಇರುತ್ತೆ, ಅದೆಲ್ಲ ಒಂದೊಂದು ಟೇಸ್ಟ್ ಇರ್ತಾಯಿತ್ತು. ಯಾವುದೇ ಕಾರ್ಯಕ್ರಮಗಳಾಗಲಿ ಅಥವಾ ಏನೇ ನಾವು ಮಾಡೋದ್ರ ಜೊತೆಗೆ ಎಲ್ಲರೂ ಭಾಗವಹಿಸಿದಾಗ ನನಗೆ ತುಂಬ ಖುಷಿಯಾಗುತ್ತೆ. ಅದು ಸಕ್ಸಸ್ ಅಂತ ಅನಿಸುತ್ತೆ. ಆ ರೀತಿ ನಾವು ಯಾವಾಗ ಪ್ರಸಾದ ವಿನಿಯೋಗ ಅಂತ ಮಾಡ್ತೀವಿ ಅದನ್ನು ಸಹ ಎಲ್ಲರೂ ಸ್ವೀಕರಿಸಿದಾಗಲೇ ಇನ್ನೂ ಖುಷಿ ಆಗೋದು. ಆ ಒಂದು ಭಾವಕ್ಕೆ ಅರ್ಥ ಇಲ್ಲ, ಆ ಒಂದು ಖುಷಿಗೆ ಅದಕ್ಕೆ ಎಕ್ಸಾಕ್ಟ್ ಎಕ್ಸ್ಪ್ಲನೇಷನ್ ಇಲ್ಲ. ಇದು ಹೀಗೇನೆ ಈ ರೀತಿ ಅನಿಸುತ್ತೆ ಅಂತ. ಬಟ್ ಎಲ್ಲರೂ ಊಟ ಮಾಡುವಾಗ ಖುಷಿಯಾಗುತ್ತೆ, ಎಲ್ಲರೂ ಖುಷಿಯಿಂದ ಆಟ ಆಡುವಾಗ್ಲೂ ಖುಷಿಯಾಗುತ್ತೆ. ಯಾರೇ ಖುಷಿಯಾಗಿರೋದು ನೋಡಿದರೂ ಸಹ ನಮಗೂ ಸಹ ಖುಷಿಯಾಗುತ್ತೆ. ಮೇನ್ ರೋಡಿಗೆ ಬಂದಮೇಲೆ ಮೇ ಬಿ ಮೆರವಣಿಗೆ ಸ್ವಲ್ಪ ಸ್ಪೀಡ್ ಆಯಿತು ಅನಿಸುತ್ತೆ. ನಾವು ರೀಚ್ ಆಗೋಷ್ಟೊತ್ತಿಗೆ ಅವರು ತಲುಪಿದ್ರು. ನಾವು ಇನ್ನು ನೆಕ್ಸ್ಟ್ ಸಪ್ರೇಟ್ ನಡ್ಕೊಂಡು ಹೋದ್ವಿ. ಇನ್ನು ಅಲ್ಲೂ ಸಹ ಅಂದರೆ ತಂದಿದ್ದು ಎಲ್ಲ ಪ್ರಸಾದ ಸಹ ನಾವು ಅಲ್ಲಿ ಖಾಲಿ ಮಾಡಿದ್ವಿ, ಅಂದರೆ ವೆಹಿಕಲಲ್ಲಿ ಇಟ್ಕೊಂಡಿದ್ದಿತ್ತು. ಕೊನೆ ವರ್ಷ ಅದನ್ನು ಗಣೇಶನ ಕೂರಿಸ್ಬೇಕು ಅನ್ನೋ ಒಂದು ಯಾವುದೇ ಉದ್ದೇಶ ಇರಲಿಲ್ಲ. ಸಡನ್ನಾಗಿ ಒಂದಿನ ಅಥವಾ 2 ದಿನ ಇದೆ ಅನ್ನೋ ಹಾಗೆ ನಾಗೇಶ್ವರಿಗೆ ಅನಿಸಿತ್ತು. ಅದು ಕೂರಿಸಿದ್ವಿ, ಎಲ್ಲ ಸಕ್ಸಸ್ಫುಲ್ ಆಗಿತ್ತು. ಈ ಸಲನೂ ಕೂರಿಸ್ಬೇಕಂತ ಅಂದವಾಗ ಅದಕ್ಕೆ ಅಂತ ಸ್ವಲ್ಪ ವ್ಯವಸ್ಥೆಗಳನ್ನ ಚೆನ್ನಾಗೇ ಮಾಡ್ಕೊಂಡಿದ್ರು. ಒಂದು ಪೆಂಡಲ್ಗಳಾಗ್ಬೋದು ಆ ರೀತಿ. ಇದು 2ನೇ ವರ್ಷ ಅಂದಾಗ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಇಯರ್ ಅಂತೂ ಮಸ್ಟ್ ಕೂರಿಸ್ತಾರೆ. ಆನಂತರ ಆ ದೇವರ ಆಶೀರ್ವಾದ ಹೇಗಿರುತ್ತೆ ಹಾಗೆ ಅದ್ರ ಮೇಲೆ ನಡೆಯುತ್ತೆ ಎಲ್ಲ. ಅವ್ರ ಆಶೀರ್ವಾದ ಹೇಗಿರುತ್ತೆ ಆ ರೀತಿ ನಮ್ಮ ಮುಂದೆ ನಡೆಸ್ಕೊಂಡು ಹೋಗುವಂತಹ ಒಂದು ಉದ್ದೇಶ ಇದೆ. ಇಲ್ಲಿ ನೀರಿಗೆ ಇಳಿಯೋದಕ್ಕೂ ಮುಂಚೆನೇ ಎಲ್ಲ ಸೇಫ್ಟಿಗೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡ್ರು. ನಾನು ಎಲ್ಲರಿಗೂ ಹೇಳೋದು ಏನಂತ ಅಂದರೆ, ನೀವು ಎಷ್ಟು ಖುಷಿಯಿಂದ ಗಣೇಶನ ತರ್ತೀರಿ, ಎಷ್ಟು ಹುಷಾರಾಗಿ ಪೂಜೆ ಮಾಡ್ತೀರಿ, ಅದ್ರ ಜೊತೆಗೆ ವಿಸರ್ಜನೆಯೂ ಸಹ ಅಷ್ಟೇ ಗೌರವಯುತವಾಗಿ ಮಾಡಿಕೊಡಿ. ಅಲ್ಲದೆ ಆ ಒಂದು ವಿಸರ್ಜನೆ ಟೈಮಲ್ಲಿ ನೀವು ಸಹ ಅಷ್ಟೇ ಸೇಫಾಗಿರಿ. ಯಾಕೆ ಅಂತಂದರೆ ನೀರು, ಬೆಂಕಿ ಇವೆಲ್ಲ ಏನಾಗುತ್ತೆ, ಯಾವಾಗ ಎಷ್ಟು ಫೋರ್ಸಾಗಿ ಬರುತ್ತೆ ಅಂತ ಯಾರೂ ಕೂಡ ಗೆಸ್ ಮಾಡೋಕ್ಕಾಗಲ್ಲ. ಮತ್ತು ನೀರಿನ ಆಳ ಕಂಡುಹಿಡಿಯೋಕ್ಕಾಗಲ್ಲ ಅಂತಾರೆ. ಆ ರೀತಿ ನೀರಲ್ಲಿ ಆ ಮಣ್ಣು ಜಾರ್ತಾ ಇರುತ್ತೆ. ಅಥವಾ ಮೊನ್ನೆ ಲಾಸ್ಟ್ ಟೈಮ್ ಖಾಲಿ ಎದ್ದ ನೋಡಿದಾಗ ಅಲ್ಲಿ ಗುಂಡಿ ಇಲ್ದೇ ಇರ್ಬೋದು, ಮತ್ತು ಗುಂಡಿ ಆಗಿರ್ಬೋದು, ಅಥವಾ ಕಲ್ಲು ಜಾರಬಹುದು, ಏನು ಬೇಕಾದರೂ ಆಗಬಹುದು. ಸೊ ತುಂಬಾ ಸೇಫ್ಟಿ ಮೆಸರ್ಗಳನ್ನ ತಗೊಂಡು ನಂತರ ಮುಂದುವರಿರಿ. ಯಾಕೆ ಅಂತಂದರೆ ಮನೆಯಲ್ಲಿ ತಂದೆ ತಾಯಿ ಅಥವಾ ಹೆಂಡತಿ ಮಕ್ಕಳು ಯಾರಾದರೂ ಒಬ್ಬರು ಕಾಯ್ತಾ ಇರ್ತಾರೆ. ನೀವು ಆಚರಣೆ ಬರದಲ್ಲಿ ಅಥವಾ ಆ ಒಂದು ಖುಷಿನಲ್ಲಿ, ಆ ಒಂದು ಜೋಶಲ್ಲಿ ಆ ಒಂದು ಸೇಫ್ಟಿನ ಮರೆತು ಬಿಟ್ಟರೆ ಬೇರೆಯವರು ಅನಾಥರಾಗ್ಬಿಡ್ತಾರೆ, ಅಥವಾ ಆ ದುಃಖನ ಅವ್ರ ಜೀವನ ಪರ್ಯಂತ ಭರಿಸ್ಬೇಕಾಗುತ್ತೆ. ಅಂತೂ ವಿಸರ್ಜನೆ ಕೊನೆ ಹಂತಕ್ಕೆ ಬಂದ್ವಿ. ಗೌರಮ್ಮನ್ನ ಮೊದಲು ವಿಸರ್ಜಿಸೋದು ಅಂತ ಇರೋದ್ರಿಂದಾಗಿ ಅವರನ್ನು ಫಸ್ಟ್ ಕೊಟ್ಟರು. ಅಲ್ಲಿ ಗೌರಮ್ಮನಿಗೆ ಇದೆಲ್ಲ ತುಂಬಿದ್ವಿ. ಅಂದರೆ ಮಡ್ಲಕ್ಕಿ ಏನಿರುತ್ತೆ ಅವ್ರಿಗೆ ಮೇನ್ ತಂದೆ ಮನೆಗೆ ಬಂದಾಗ ಹೆಣ್ಣಿಗೆ ಅದೇ ತಾನೇ ಮುಖ್ಯ. ಅಥವಾ ಯಾವುದೇ ಮನೆಗೆ ಹೋದ್ರು ಹೇಗೆ ಕುಂಕುಮ ಕೊಡ್ತೀವೋ ಅಮ್ಮನಿಗೂ ಅಷ್ಟೇ ಬಾಗಿನ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರಿಗೆ ಅಂತ ಏನು ಬಾಗಿನ ಇಟ್ಟಿದ್ವಿ ಅದನ್ನು ಸಹ ಅವ್ರ ಜೊತೆ ಕೊಟ್ಟು ಕಳಿಸ್ತೀವಿ. ಇನ್ನು ಗಣೇಶ ಅವ್ರಿಗೆ ಬುತ್ತಿ ಕಟ್ಟೋದು ಅಂತ ಒಂದು ನಿಯಮ ಇದೆ. ಅಂದರೆ ಅವರು ಭೋಜನ ಪ್ರಿಯರಾಗಿರೋದ್ರಿಂದಾಗಿ ಅವ್ರಿಗೆ ಅಂತ ಒಂದು ಬುತ್ತಿನ ಕಟ್ಟೋರು ಕಟ್ತಾರೆ, ಇಲ್ಲ ಹಾಗೆ ಕಳಿಸ್ಕೊಡೋರು ಕಳಿಸ್ಕೊಡ್ತಾರೆ. ಅದೇ ಮೊದಲೇ ಹೇಳಿದಾಗೆ ಇದಕ್ಕೆ ಹೀಗೇ ಮಾಡಬೇಕು ಅನ್ನೋ ಯಾವ ರೂಲ್ಸ್ಗಳು ಇಲ್ಲ. ಭಕ್ತಿಯಿಂದ ಮಾಡಿ,
ಶ್ರದ್ಧೆಯಿಂದ ಮಾಡೋದು ಅಷ್ಟೆ. ಈ ಟೈಮ್ಗಳಲ್ಲೂ ಅಷ್ಟೇ ಬಿಡೋವರೆಗೂ ಸಹ ಹುಷಾರಾಗಿ ನಿಧಾನವಾಗಿ ಬಿಡಿ. ನನ್ನ ರಿಕ್ವೆಸ್ಟ್ ಇದು ಪರ್ಸ್ನಲ್ ಆಗಿ. ಹೇಗೆ ಗೊತ್ತಾ, ನಿಮ್ಮ ತುಂಬ ದೊಡ್ಡ ಗಣೇಶನ್ನೇ ಕೂರಿಸ್ಬೇಕು ಅಂತೇನಿಲ್ಲ. ನಿಮ್ಮ ಕೈಲಿ ಎಷ್ಟು ಕ್ಯಾರಿ ಮಾಡೋಕ್ಕಾಗುತ್ತೋ ಅಷ್ಟೇ ದೊಡ್ಡದು ಕೂರಿಸಿ ಸಾಕು. ಅವ್ರನ್ನ ಏನೇನೋ ಸ್ವಲ್ಪ ಡ್ಯಾಮೇಜ್ಗಳನ್ನ ಮಾಡಿ ಕಳಿಸೋದಕ್ಕಿಂತ ನೀಟಾಗಿ ಹುಷಾರಾಗಿ ಕಳಿಸಿದ್ರೆ ಒಳ್ಳೆಯದು. ಇನ್ನೊಂದ್ಸಲ ಗಂಗೆ ಹತ್ರ ಪೂಜೆ ಮಾಡ್ತಾರೆ. ಆ್ಯಕ್ಚುಲಿ ಗಂಗೆ ಹತ್ರ ಪೂಜೆ ಮಾಡಿ ಮೊದಲು ಗೌರಮ್ಮನ ವಿಸರ್ಜನೆ ಮಾಡಿ ಆನಂತರ ಗಣೇಶವ್ರನ್ನ ವಿಸರ್ಜನೆ ಮಾಡಿ ಅಲ್ಲಿಂದ ಒಂದು ಚೆಂಬಲ್ಲಿ ನೀರು ತೊಗೊಂಬಂದು ಬಿಂದಿಗೆ ಅಥವಾ ಆ ಥರಲ್ಲಿ ನೀರು ತೊಗೊಂಬರ್ಬೇಕು ಅನ್ನೋ ಸಂಪ್ರದಾಯ ಇದೆ. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬೇರೆ ಯಾರು ಹೇಳಿದರು, ಹಾಗಾಗಿ ಅದನ್ನು ಆಚರಣೆ ಮಾಡ್ತಾಯಿದ್ದೀವಿ. ಗೌರಿನ ಕಳಿಸಿ ಗಂಗೆನ ತರ್ತಾರೆ ಅನ್ನೋದು ಮಾತೇನೋ ಹೇಳಿದ್ರು ಅವರು. ಬಟ್ ಇರಬಹುದು. ಬಟ್ ನನ್ನ ಅಭಿಪ್ರಾಯ ಏನಂತಂದರೆ, ಒಂದು ಅಂಶಗಳೇನಿದೆ ಆ ಕಳಿಸಿದ್ವಿ ಅನ್ನೋ ಫೀಲ್ ಆಗಬಾರ್ದು. ಆ ಒಂದು ಅಂಶಗಳನ್ನ ಮತ್ತೆ ವಾಪಸ್ ಮನೆಗೆ ತಗೊಂಡು ಹೋಗೋದು. ಅಂದರೆ ಅಲ್ಲೇನು ನಾವು ದೇವ್ರದ ಒಂದು ವಿಸರ್ಜನೆ ಮಾಡಿದ್ವಿ, ಅದರ ಒಂದು ಪ್ರಭಾವನ ನಾವು ಮತ್ತೆ ವಾಪಸ್ ತೊಗೊಂಬರ್ತೀವಿ. ಅವರ ಕರುಣೆ ಅಥವಾ ಅವರ ಒಂದು ಆಶೀರ್ವಾದಗಳು ಅಂತ ನಾನು ಅಂದ್ಕೊಂಡಿರೋದು. ವಿಸರ್ಜನೆ ಟೈಮಲ್ಲಿ ಗೊತ್ತಿರೋ ಹಾಗೆ ಇನ್ನೂ ಸ್ವಲ್ಪ ಜೋರಾಗಿಯೇ ಅವು ಕೂಗ್ತಾ ಇರ್ತಾರೆ. ಗಣಪತಿಗೆ ಜೈಕಾರಗಳಾಗ್ಬೋದು ಅದೆಲ್ಲ. ಮತ್ತು ನೀರಿಗಿಳಿಯುವಾಗ ನಮಗೂ ಮೇಲೆ ನೋಡ್ತಾ ಇರೋರ್ಗೊಂದು ಭಯ ಇದ್ದೇ ಇರುತ್ತೆ, ಏನೋ ಒಂಥರ ಭಯ ಇರುತ್ತೆ. ಮತ್ತು ಗಣೇಶನ ಕಳಿಸ್ಕೊಡ್ತಾ ಇರ್ತೀವಿ, ಅದು ಒಂದು ಸ್ವಲ್ಪ ಫೀಲ್ ಆಗ್ತಾ ಇರುತ್ತೆ. ಅದೊಂಥರ ಮಿಕ್ಸ್ಡ್ ಫೀಲ್. 2024 ಗೌರಿ ಗಣೇಶ ಹಬ್ಬದ್ದು ಗಣೇಶೋತ್ಸವನ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದರು ನಾಗೇಶ್ DC ಅವರು. ಆ ಒಂದು ಜವಾಬ್ದಾರಿಯನ್ನು ಪರಿಪೂರ್ಣವಾಗಿ ನಿರ್ವಹಿಸಿದರು. ಅವ್ರಿಗೂ ಒಳ್ಳೇದು ಮಾಡಲಿ ಒಂದು ಗಣೇಶ. ಮತ್ತು ಎಲ್ಲರೂ ಪ್ರತಿಯೊಬ್ಬರಿಗೂ ಸಹ ಅವರ ಆಶೀರ್ವಾದ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಇಷ್ಟಾರ್ಥಗಳು ನೆರವೇರಲಿ, ಹೀಗೆ ಹೇಳ್ಕೊಂಡು ಆ್ಯಕ್ಚುಲಿ ನಾವು ಪೂಜೆ ಮಾಡ್ತಾಯಿದ್ದು. ಎಲ್ರಿಗೂ ಕೂಡ ಒಳ್ಳೆಯದಾಗಬೇಕು. ಮತ್ತು ಅವರೊಂದು ಯಾರು ಭಾಗವಹಿಸಿರ್ತಾರೆ ಅವರಿಗೂ ಸಹ ಒಳ್ಳೆಯದಾಗಲಿ ಅಂತೆಲ್ಲ ಕೇಳ್ಕೊತಾ ಇದ್ವಿ. ತುಂಬ ಚೆನ್ನಾಗಿ ವಿಸರ್ಜನೆ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ಅದು ಆ ದಿನ ಮತ್ತೆ, ಯಾಕೆ 4 ದಿನ 5 ದಿನ ಒಟ್ಟಿಗೆ ಸೇರಿರ್ತೀವಿ, ಆ ಒಂದು ದಿನ ಸೇರೋಣ ಅನ್ನೋ ಉದ್ದೇಶಕ್ಕೋಸ್ಕರ ಗಿಫ್ಟ್ಗಳನ್ನ ಕೊಟ್ಟಿರಲ್ಲ. ಯಾರೆಲ್ಲ ವಿನ್ ಆಗಿರ್ತಾರೆ ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಆಗಿರಲ್ಲ, ಅದನ್ನು ಕೊನೆ ದಿನಕ್ಕೆ ಇಟ್ಕೊಂಡು ಮಾಡ್ತೀವಿ. ಲಾಸ್ಟ್ ಡೇ ಇನ್ನೊಂದು ಸಲ ಸೇರಬಹುದಲ್ವಾ, ಈ ರೀತಿ ರೀಸನ್ನು. ಈ ಸಲ ಏನಾಯಿತು ಅಂತಂದರೆ, ಲಾಸ್ಟ್ ಟೈಮು ಹೀಗೆ ಆಗಿತ್ತು. ರೈಸ್ ಉಳಿಯುತ್ತೆ ಒಂದೊಂದು ಸಲ. ಅಂದರೆ ಅಲ್ಲಿ ತಂದಿರ್ತೀವಲ್ಲ ಅಕ್ಕಿ ಅಥವಾ ತರಕಾರಿ ಅವೆಲ್ಲ ಉಳಿದಾಗ ಏನು ಮಾಡ್ತೀವಿ, ಅದನ್ನು ಮತ್ತೆ ಇನ್ನೊಂದು ದಿನಕ್ಕೆ ಅಡುಗೆ ಮಾಡಿ ಬಡಿಸ್ತೀವಿ. ಅಂದರೆ ನಮ್ಮ ನಾಗೇಶ್ ಅವ್ರಿಗೆ ಏನಂತಂದರೆ, ಅಲ್ಲಿ ಬಂದಿದ್ದು ಯಾವುದು ನಮಗೆ ಬೇಡ, ಅಲ್ಲಿದ್ದನ್ನು ಅಲ್ಲೇ ವಿನಿಯೋಗ ಮಾಡೋಣ ಅಥವಾ ಅದನ್ನು ಅಲ್ಲೇ ಖಾಲಿ ಮಾಡುವ, ಅದನ್ನೆಲ್ರಿಗೂ ಹಂಚೋಣ, ಈ ರೀತಿ ಭಾವನೆ ಇದೆ. ಆನಂತರ ನಾಗೇಶ್ ಅವ್ರದ್ದು ಇಷ್ಟೊಂದೆಲ್ಲ ಎಫರ್ಟ್ ನಾನು ಹತ್ತಿರದಿಂದ ನೋಡಿದ್ದೆ. ಅವರು ಎಷ್ಟೆಲ್ಲ, ಏಕೆಂತಂದರೆ ಒಂದು ಫಂಕ್ಷನ್ ಮಾಡುವಾಗ್ಲೂ ಫಂಕ್ಷನ್ ಮಾಡೋರಿಗೆ ಗೊತ್ತಿರುತ್ತೆ ಮನೆಯಲ್ಲಿ, ಅಂದರೆ ಯಜಮಾನ ಯಾರಿರ್ತಾರೆ ಅಥವಾ ಎಲ್ಲ ಏನೇನೆಲ್ಲ ಜವಾಬ್ದಾರಿ ವಹಿಸ್ಕೊಂಡಿರ್ತಾರೆ ಅವ್ರಿಗೆ. ಒಂದೊಂದ್ಸಲ ಒಬ್ಬರು ಬರ್ಬೋದು, ಬರ್ದೇ ಇರಲ್ಲ. ಇನ್ನೇನು ಮದುವೆ ಇರುತ್ತೆ, ಮದುವೆ ಅಂತಂದರೆ ಒಡವೆ ತರಬೇಕು, ಬಟ್ಟೆ, ಉದ್ಯೋಗ, ಸಮಥಿಂಗ್ ಸೌಂಡ್ಸು, ಒಬ್ಬೊಬ್ರು ಒಂದೊಂದ್ಸಲ ಬರ್ತಾರೆ, ಬರಲ್ಲ, ಒಪ್ಕೊಂಡಿರ್ತಾರೆ, ಜಾಸ್ತಿ ಕೇಳ್ತಾರೆ, ಕಮ್ಮಿ ಕೇಳ್ತಾರೆ, ಏನೇನೋ ಇರುತ್ತೆ. ಅದೆಲ್ಲನೂ ಮೀರಿ ಅದನ್ನೆಲ್ಲ ಆ ಸ್ಟ್ರೆಸ್ನ ಒಬ್ಬರೇ ಇಟ್ಕೊಂಡು ಮಿಕ್ಕಿದ ಎಲ್ಲರಿಗೂ ಖುಷಿ ಕೊಡೋ ಥರ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಅಂದರೆ ಏನೇ ಫಂಕ್ಷನ್ನು, ಪರ್ಸ್ನಲ್ ಫಂಕ್ಷನ್ಸ್ ಆಗ್ಬೋದು, ಆ ರೀತಿ ಈ ಒಂದು ಗಣೇಶೋತ್ಸವನ ಅಥವಾ ಈ ಒಂದು ಸಂಭ್ರಮ ಆಚರಣೆನ, ಜವಾಬ್ದಾರಿನ ಇವು ಸಂಪೂರ್ಣ ಹೊತ್ಕೊಂಡಿದ್ರು. ಅದನ್ನೆಲ್ಲ ನಾನು ಹತ್ತಿರದಿಂದ ನೋಡಿದ್ದೆ, ಅವರ ಒತ್ತಡಗಳು ಅಥವಾ ಏನೆಲ್ಲ ಇರುತ್ತೆ, ಹೇಗೆ ಮಾಡ್ತಾರೆ ಅಂತ. ಹಾಗಾಗಿ ನನ್ನ ಕಡೆಯಿಂದ ಒಂದು ಹಾನರ್ ಮಾಡಬೇಕು. ಅಂದರೆ ಯಾವುದೇ ವ್ಯಕ್ತಿ ಏನೋ ಒಂದು ಮಾಡೋವಾಗ ನಾವು ಅದಕ್ಕೆ ಗೌರವ ಸೂಚಿಸಬೇಕು. 1-2 ಒಳ್ಳೆ ಮಾತಾಗ್ಬೋದು ಅಥವಾ ಏನಾದರೂ ಆಗ್ಬೋದು, ಅದ್ರ ಬಗ್ಗೆ ಅವರಿಗೆ ಒಂದು ಹುರುಪನ್ನು ತುಂಬೋ ಥರ. ಯಾಕೆಂತಂದರೆ ನೀವು ಮಾಡ್ತಿರೋದು ಚೆನ್ನಾಗಿದೆ ಅಥವಾ ನೀವು ಏನಾದರೂ ಒಂದು ಹೊಗಳಿದವಾಗ ಅಥವಾ ಏನಾದರೂ ಅವ್ರಿಗೆ ಅಪ್ರಿಸಿಯೇಷನ್ ಕೊಟ್ಟವಾಗ ಅವ್ರು ಅದನ್ನು ಇನ್ನೂ ಜಾಸ್ತಿ ಮಾಡ್ತಾರೆ, ಅಥವಾ ಅವ್ರಿಗೂ ಕೂಡ ಒಂದು ಸಮಾಧಾನ ಸಿಗುತ್ತೆ. ಯಾವುದೇ ವ್ಯಕ್ತಿ ಆದರೂ ಸಹ ಅಷ್ಟೇ, ಅಥವಾ ಯಾವುದೇ ಕಾರ್ಯಕ್ರಮ ಅಥವಾ ಯಾವುದೇ ಸಾಧನೆಗಳು ಮಾಡಿದವಾಗಲೂ ಅಷ್ಟೇ, ಅದನ್ನು ಗುರುತಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು ಮನಸ್ಸಲ್ಲಿ ಪರ್ಸ್ನಲಿ ಅಂದ್ಕೊಂಡಿದ್ದೆ, ಹೇಗಿದ್ದರೂ ಮತ್ತೆ ಸಂಜೆ ಎಲ್ಲರೂ ಸೇರ್ತೀವಿ, ಆವಾಗ ನಾನೊಂದು ಹಾನರ್ ಮಾಡುವ ಅಂತ ಅಂದ್ಕೊಂಡಿದ್ದೆ, ಸರ್ಪ್ರೈಸಾಗಿ ಅಂದ್ಕೊಂಡಿದ್ದೆ. ಅದನ್ನು ಸಹ ಮಾಡಿದ್ವಿ. ಅದು ಅವ್ರಿಗೆ ಇಷ್ಟು ಖುಷಿ ಕೊಡ್ತು ಅಥವಾ ಏನೋ ಗೊತ್ತಿಲ್ಲ, ನನ್ನ ಕಡೆಯಿಂದ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ನಿಮ್ಮ ಆ ಒಂದು ಎಫರ್ಟಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕದ
ಒಂದು ಗುರುತಿಸುವಿಕೆ ಅಂತ ಹೇಳಬಹುದು. ಹಾಗಾಗಿ ನನ್ನ ಸಜೆಷನ್ ಏನಂದರೆ, ಕೆಲವೊಬ್ಬರಿಗೆ ಯಾರೋ ಒಬ್ಬರು ಮನೆ ಕಟ್ಟಿರ್ತಾರೆ, ಮನೆ ಕಟ್ಟೆಲ್ಲ ಆಗ್ಬಿಟ್ಟಿರುತ್ತೆ, ಆವಾಗ ಹೋಗಿ ಇದು ಹೀಗಿರಬೇಕಿತ್ತು, ಅದು ಹಾಗಿರಬೇಕಿತ್ತು, ಅಥವಾ ಬಣ್ಣ ಹೀಗಿರಬೇಕಿತ್ತು, ಇದು ಈ ಕಡೆ ಅಂತ ಹೇಳಿ ಪಾಪ ಅವ್ರ ಮನಸ್ಸಿಗೆ ಬೇಜಾರು ಮಾಡಬೇಡಿ. ಯಾವುದನ್ನು ಬದಲಾಯಿಸೋಕ್ಕಾಗುತ್ತೆ ಅವನ್ನ ಮಾತ್ರ ಹೇಳಿ. ಬದಲಾಯಿಸೋಕ್ಕೆ ಯಾವುದು ಆಗಲ್ಲ ಅವುಗಳ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಅದನ್ನು ಮಾಡುವಾಗ ಅವರು ತುಂಬಾ ಕಷ್ಟಪಟ್ಟಿರ್ತಾರೆ. ಯಾವುದೇ ಕೆಲಸ ಆದರೂ ಅಷ್ಟೇ, ಕಾರ್ಯಕ್ರಮ, ಮನೆ ಅಥವಾ ಏನೇ ಆದರೂ ಅಷ್ಟೇ, ಕೊನೆ ಹಂತದಲ್ಲಿ ಅಥವಾ ಎಲ್ಲ ಆದಮೇಲೆ ಹೋಗ್ಬಿಟ್ಟು ಇದು ಹೀಗೆ ಬೇಕಿತ್ತು, ಹಾಗೆ ಬೇಕಿತ್ತು, ಅಥವಾ ಹಾಗೆ ಹೀಗೆ ಅಂತ ಖಂಡಿತ ಹೇಳಬೇಡಿ. ಇರೋದ್ರಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳೇನಿರುತ್ತೆ ಅದು ಮಾಡಿ. ನಾನು ಈ ಕಾರ್ಯಕ್ರಮಕ್ಕೋಸ್ಕರ ಅಂತ ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ನಾನು ಗೃಹ ಪ್ರವೇಶಗಳಿಗೆ ಹೋದಾಗ ಎಸ್ಪೆಷಲಿ ಚೆನ್ನಾಗಿದೆ ಅಂತ ಅಂತಾರೆ. ಬಟ್ ಕೆಲವೊಂದು ಬಣ್ಣಗಳಾಗ್ಬೋದು, ಇದಾಗ್ಬೋದು, ಏನೇನೋ ಕೆಲವೊಬ್ಬರು, ಎಲ್ಲರೂ ಅಂತೆಲ್ಲ ಹೇಳ್ತಾ ಇರ್ತಾರೆ. ನಾನು ಅಂದ್ಕೊಳ್ಳೋದೇನು ಅಂದರೆ, ಮುಂಚೆನೇ ಯಾಕೆ ಹೇಳಲ್ಲ ಇದನ್ನೆಲ್ಲ? ಮುಂಚೆನೇ ಬಂದು ಮನೆ ಕಟ್ತಿದ್ದಾರೆ ಅಂತ ಗೊತ್ತಾದಾಗ ಸಜೆಷನ್ಗಳನ್ನ ಕೊಟ್ಟು ತಾವು ಕೈ ಜೋಡಿಸಿ ಕೆಲಸ ಮಾಡ್ಬೋದಲ್ಲ. ಕೊನೆಗೆ ಬಂದುಬಿಟ್ಟು ಇಲ್ಲ ಇದು ಹೀಗೆ ಹಾಗೆ ಅನ್ನೋದ್ರ ಬದಲು ಅಂತ ನನ್ನ ಒಂದು ಮಾತು, ನನ್ನ ಕಡೆಯಿಂದ ಒಂದು ವರ್ಡ್ ಅಷ್ಟೇ. ವಿಸರ್ಜನೆಯೂ ಸಹ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಅವೆಲ್ಲ ಚೆನ್ನಾಗಾದವಾಗ ಒಂದು ಮನಸ್ಸಿಗೆ ಸಮಾಧಾನ, ಅಷ್ಟು ದಿನ ಮಾಡಿದ ಎಫರ್ಟಿಗೆ ಒಂದು ಖುಷಿ ಸಿಗುತ್ತೆ. ಕೊನೆಯದಾಗಿ ನಾವೆಲ್ಲ ಪೂಜೆನಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ, ಪೂಜೆನಲ್ಲಿ ಯಾವುದೇ ವ್ಯತ್ಯಾಸಗಳಾದರೂ ಸಹ, ಏನೇ ತಪ್ಪುಗಳಿದ್ರೂ ಸಹ ಕ್ಷಮಿಸಿ ಪೂಜೆನ ಸ್ವೀಕರಿಸಿ ಅಂತ ಕೇಳ್ತೀವಿ. ಅದೇ ರೀತಿ ಯಾವುದೇ ಕಾರ್ಯಕ್ರಮಗಳಲ್ಲಾದರೂ ಅಷ್ಟೇ, ಯಾವುದೇ ಫಂಕ್ಷನ್ ಆದರೂ ಅಷ್ಟೇ, ಏನಾದರೂ ಒಂದು ಸಣ್ಣ ಪುಟ್ಟ ಏರುಪೇರು ಆಗಿರಬಹುದು ಅಥವಾ ಆಗಿಲ್ಲದೇನೂ ಇರಬಹುದು. ಅದನ್ನೆಲ್ಲರೂ ಕೂಡ ಮರೆತು ನೆಕ್ಸ್ಟು ಚೆನ್ನಾಗಿರಬೇಕು ಅಥವಾ ಮರೆತು ಒಳ್ಳೆಯದಾಗಿ ಬದುಕಬೇಕು ಅನ್ನೋದಷ್ಟೇ ನನ್ನ ಒಂದು ಆಶಯ. ಇಟ್ಸ್ ಸೆಲೆಬ್ರೇಷನ್ ಟೈಮ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಆ ಒಂದು ಖುಷಿಗೆ ಬೆಲೆ ಇಲ್ಲ. ಆ ಖುಷಿಗೆ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ. ಸೊ ಇನ್ನು ಗೇಮ್ಗಳಂತೂ ಆಡಿಸಿದ್ದು ತುಂಬ ವಿಚಿತ್ರ ಗೇಮ್ಗಳು ಆಡಿಸಿದ್ವಿ. ಅದಂತೂ ತುಂಬ ಚೆನ್ನಾಗಿತ್ತು. ಕಣ್ಣಿಗೆ ಬಟ್ಟೆ ಕಟ್ಟಿ ಒಂದು ಬಾಲ್ ಅಥವಾ ಸಮಥಿಂಗ್ ಒಂದು ಥಿಂಗ್ಸ್ನ ಅಲ್ಲಿ ದಾರದಲ್ಲಿ ಹಾಕಿ ಹೈಟಲ್ಲಿ ಕಟ್ಟಿರ್ತಾರೆ. ಅದನ್ನು ಹೋಗಿ ಕೋಲಲ್ಲಿ ಟಚ್ ಮಾಡಬೇಕು, ಹೊಡಿಬೇಕು, ಆ ಥರ. ಬಟ್ ಹೊಡೆಯೋಕ್ಕೆ ಹೋಗಿ ಎಲ್ಲೆಲ್ಲೆಲ್ಲೆಲ್ಲೋ ಹೊಡಿತಾಯಿದ್ರು. ಈವನ್ ನಮಗೂ ಅಷ್ಟೇ, ನಾವು ಕೂಡ ನಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿದಾಗಲೂ ನಾವು ಅದೇ ಮಾಡಿದ್ದು. ಅವೆಲ್ಲ ಜಸ್ಟ್ ಒಂದು ಫನ್ ಅಂತ ತೊಗೋಬೇಕು. ಮತ್ತು ಯಾವುದೇ ಗೇಮ್ ಆದರೂ ಅಷ್ಟೇ, ಎಲ್ಲಾದರೂ ಅಷ್ಟೇ ತುಂಬ ಸ್ಪೋರ್ಟಿವ್ ಆಗಿ ತೊಗೋಬೇಕು. ನಾವು ಗೆಲ್ಲಬಹುದು, ಸೋಲ್ಬಹುದು, ಏನೇ ಆಗಬಹುದು. ನಾವು ಅದನ್ನು ಅಂದರೆ ಬಿಡು ಇದು ಗೇಮ್ ಅಷ್ಟೇ, ಅಥವಾ ಇದೊಂದು ಕಾರ್ಯಕ್ರಮ, ಇದೊಂದು ಸಾರ್ವಜನಿಕವಾಗಿ ಮಾಡುವಂಥ ಕಾರ್ಯಕ್ರಮ, ಇದು ನಾವು ನಮ್ಮ ಮನೆಗೋಸ್ಕರ ಅಂತ ಮಾಡ್ಕೊಳ್ಳೋ ಅಂಥ ಫಂಕ್ಷನ್ ಖಂಡಿತ ಅಲ್ಲ. ಇದು ಎಲ್ಲರೂ ಸೇರಿ ಎಲ್ಲರೂ ಖುಷಿಯಾಗಿರಬೇಕು, ಸೆಲೆಬ್ರೇಟ್ ಮಾಡಬೇಕು, ಸೇರಬೇಕು ಅಂತ ಎಲ್ಲರಿಗೋಸ್ಕರ ಮಾಡೋವಂತಹ ಒಂದು ಆಚರಣೆ. ಹಾಗಾಗಿ ಎಲ್ಲನೂ ಈಸಿಯಾಗಿ ತಗೋಬೇಕು. ನಾವು ಅಷ್ಟೇ, ಬೇರೆಯವರು ಅಷ್ಟೇ. ಬಟ್ ಎಲ್ಲರೂ ಹಾಗೆ ಇದ್ದರು, ಅದೇ ಖುಷಿ ವಿಚಾರ ಅಂತ. ಅಂದರೆ ಗಣೇಶ ವಿಸರ್ಜನೆ ಮಾಡಿಬಂದು ಮನೆ ಪ್ರಸಾದ ವಿನಿಯೋಗ ಮಾಡಲಿಕ್ಕೆ ಸ್ವಲ್ಪ ಟೈಮು ಹಿಡಿದಿತ್ತು ಇವರಿಗೆ. ಆನಂತರ ಅದೆಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಗೇಮೆಲ್ಲ ಆಡಿಸಿ ಎಲ್ರಿಗೂ ಕೂಡ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿ ಅದೊಂದು ಮುಗಿಸಿದವಾಗ ಒಂದು ಖುಷಿ ಸಿಕ್ತು. ಅವ್ರಿಗೆ, ನಾಗೇಶ್ವರಿಗೆ ಏನು ಅನ್ನಿಸ್ತು ಅಥವಾ ಅವ್ರ ಅಭಿಪ್ರಾಯಗಳನ್ನು ಗೊತ್ತಿಲ್ಲ. ಎಲ್ಲರೂ ಭಾಗವಹಿಸಿದ್ರೆ ಖುಷಿ ಅವರಿಗೆ. ಅಥವಾ ಮತ್ತು ಆ ಪೂಜೆ ಸಮಯ ಏನಿರುತ್ತೆ, ಮಹಾಮಂಗಳಾರತಿ ಸಮಯ ಅಥವಾ ಪೂಜೆ ಸಮಯ, ಅವ್ರ ಫೇವ್ರೆಟ್ ಟೈಮ್ ಅದು. ಅಂದರೆ ಅದಕ್ಕೆಲ್ಲರೂ ಬರಲಿ ಅನ್ನೋದು ಅವ್ರ ಆಸೆ ಇರುತ್ತೆ. ಬೆಳಗ್ಗೆ ಯಾರು ಬರೋಕ್ಕಾಗಲ್ಲ, ಅವರು ಅಟ್ಲೀಸ್ಟ್ ಸಂಜೆ ಬಂದು ಮಹಾಮಂಗಳಾರತಿನಲ್ಲಿ ಭಾಗವಹಿಸಿ ಮತ್ತು ಸ್ವಲ್ಪ ಹೊತ್ತು ಇದ್ದೋಗಿ ಒಂದು ಆಟಗಳ ಸಮಯದಲ್ಲಿ, ಅಂದರೆ ಯಾವುದೋ ಒಂದು ಚಿಕ್ಕ ವಯಸ್ಸಲ್ಲಿ ಆಡಿರ್ತೀವಿ, ಮತ್ತು ಇಲ್ಲೇನು ತುಂಬ ಕಷ್ಟದ ಆಟಗಳೇನಿರಲ್ಲ, ಬಟ್ ಫನ್ ಆಗಿರೋಂಥದ್ದು ಇರುತ್ತೆ ಅಷ್ಟೇ. ಆಮೇಲೆ ಇಲ್ಲಿ ಯಾರು ನೀವು ಸೋತರೂ ಯಾರು ಏನು ಅನ್ನಲ್ಲ, ಗೆದ್ದರೂ ಯಾರು ಏನು ಅನ್ನಲ್ಲ, ನೀವು ಬಿದ್ದರೂ ಯಾರು ಏನು ಅನ್ನಲ್ಲ. ಅದು ಮೇನ್ ಥಿಂಗ್. ಅದನ್ನು ಎಲ್ಲರೂ ಖುಷಿಯಾಗಿ ತಗೊತೀವಿ. ಸೊ ನಾನು ಎಲ್ಲನೂ ಆಟ ಆಡ್ತಾ ಇದ್ದೆ. ಮುಂಚೆ ಏನಾಗ್ತಿತ್ತು, ನಮಗೆ ಕಂಪ್ನಿನಲ್ಲಿ ಆಟ ಆಡಿಸ್ತಾಯಿದ್ರು ನಾನು ವರ್ಕಿಂಗ್ ಟೈಮಲ್ಲಿ. ಆಗ ತುಂಬ ಶೈ ಫೀಲ್ ಆಗ್ತಾಯಿತ್ತು ಆಟ ಆಡೋ ಹೊತ್ತಿಗೆ. ಬಟ್ ಈಗ ಹಾಗಿಲ್ಲ, ತುಂಬ ಬೋಲ್ಡಾಗಿ ಎಲ್ಲ ಆಟಗಳನ್ನೂ ಆಟ ಆಡೋರ ಜೊತೆಗೆ ಆಟ ನೋಡ್ತಾ ಇರ್ತಾರಲ್ಲ ಅವ್ರಿಗೂ ಸಹ ತುಂಬಾ ಫನ್ ಇತ್ತು. ಯಾಕೆಂದರೆ ಆ ರೀತಿ ಗೇಮ್ಸ್ಗಳೇ ಇದ್ದಿತ್ತು ಜಾಸ್ತಿಯಲ್ಲಿ. ನೋಡಿ, ಹೇಗೂ ಅದು ನೋಡ್ಕೊಂಡೇ ಇರ್ತೇವೆ ಆ್ಯಕ್ಚುಲಿ ಕಣ್ಣಿಗೆ ಬಟ್ಟೆ ಕಟ್ಟೋದಕ್ಕೂ ಮುಂಚೆ. ಆದರೂ ಸಹ ನಮಗೆ ಅಲ್ಲಿ ಹೋಗೋ ಹೊತ್ತಿಗೆ ಅದು ಕನ್ಫ್ಯೂಸ್ ಆಗೇ ಆಗುತ್ತೆ. ಕೆಲವೊಬ್ಬರು ಟಚ್ ಮಾಡಿದ್ರು, ಒಂದಿಬ್ಬರು ಎಕ್ಸಾಕ್ಟ್ ಟೈಮ್ ಒಂದು 20 ಸೆಕೆಂಡ್ಸ್ 30 ಸೆಕೆಂಡ್ಸ್ ಅನ್ನೋ ಟೈಮ್ ಇತ್ತು. ಅಷ್ಟರೊಳಗೆ ಕೆಲವೊಬ್ರು ಟಚ್ ಮಾಡಿದ್ರು.
ಗೆಲ್ಲೋದು ಸೋಲೋದು ಆಮೇಲೆ ಆ್ಯಕ್ಚುಲಿ ಭಾಗವಹಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ವಿಚಾರದಲ್ಲೂ ಅಷ್ಟೇ, ನಾವು ಒಂದು ಬಿಸ್ನೆಸ್ ಮಾಡುವಾಗ ಅಷ್ಟೇ, ಏನೇ ಆದರೂ ಅಷ್ಟೇ, ನೀವು ಸೋಲೋದು ನೆಕ್ಸ್ಟು, ಬಟ್ ಅಟ್ಲೀಸ್ಟ್ ಪ್ರಯತ್ನ ಮಾಡಬೇಕು. ನಾವು ಪ್ರಯತ್ನನೇ ಮಾಡಿಲ್ಲ ಅಂತಂದರೆ ಅದು ಸೋಲೋದು ಗೆಲ್ಲೋದು ಅಥವಾ ಲಾಭ ನಷ್ಟ ಆನಂತರ ಆಮೇಲೆ ಪ್ರಯತ್ನ ಮಾಡಿಲ್ಲ ಅಂತಂದರೆ ನಮ್ಗೆ ಅದು ಪ್ರತಿಫಲ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಒಂದು ಸಲ ಶ್ರೀಕೃಷ್ಣ ಅವ್ರನ್ನ ಅರ್ಜುನ ಅವ್ರು ಕೇಳ್ತಾರಂತೆ, ಅಲ್ಲ ಕೃಷ್ಣ, ಹಣೆ ಬರದಲ್ಲಿ ಎಲ್ಲನೂ ಬರೆದಿದೆ ಅಂತ ಅಂದಮೇಲೆ ನಾವು ಯಾಕೆ ಈ ಯುದ್ಧ ಮಾಡಬೇಕು, ಯಾಕೆ ಜಗಳಾಡಬೇಕು, ಯಾಕೆ ಹೋರಾಡಬೇಕು, ಅಥವಾ ಯಾಕೆ ಇವೆಲ್ಲ ವ್ಯರ್ಥ ಪ್ರಯತ್ನಗಳನ್ನ ಮಾಡಬೇಕು ಅಂತ ಕೇಳ್ತಾರಂತೆ. ಅದು ಆವಾಗಿನ ಇದಕ್ಕೆ ನಾವು ಪ್ರೆಸೆಂಟಿಗೆ ಅದನ್ನು ಹೋಲಿಸ್ಕೊಂಡ್ರೆ ನಮ್ಮ ಹಣೆಯಲ್ಲಿ ಹೀಗೇ ನಡೆಯುತ್ತೆ ಅಂತ ಇದ್ದರೆ ನಾವು ಯಾಕೆ ಇಷ್ಟೊಂದು ಕಷ್ಟಪಡಬೇಕು, ಏನೇನೋ ಮಾಡೋಕ್ಕೆ ಟ್ರೈ ಮಾಡಬೇಕು ಅಂದ್ಕೊಳೋದಾದರೆ ಕೃಷ್ಣ ಅವ್ರು ಹೇಳ್ತಾರಂತೆ, ಅವಾಗ ನೀನು ಪ್ರಯತ್ನ ಮಾಡಿದರೆ ಇದು ನಿಂಗೆ ಸಿಗುತ್ತೆ ಅಂತ ನೀನು ಹಣೆ ಬರದಲ್ಲಿ ಬರೆದಿದ್ರೆ ಏನು ಮಾಡ್ತೀಯಾ ಅಂದರೆ, ಈಗ ಹಣೆ ಬರ ಬಿಡು ಹಿಂಗೋ ನಡ್ಕೊಂಡು ಹೋಗುತ್ತೆ ಅಂತ ಸುಮ್ಮನೆ ಇರೋದು ಇದ್ದರೆ ಏನೂ ಆಗಲ್ಲ. ನಾವು ಪ್ರಯತ್ನ ಪಟ್ಟರೆ ನಮ್ಗೆ ಇದು ಸಿಗುತ್ತೆ ಅಂತ ಹಣೆ ಬರದಲ್ಲಿ ಅಥವಾ ನಮ್ಮ ವಿಧಿನಲ್ಲಿ ಬರೆದಿದ್ರೆ ಅಥವಾ ಆ ರೀತಿ ಏನಾರು ಇದ್ದರೆ ಅನ್ನೋ ಒಂದು ಎಕ್ಸಾಂಪಲ್ನ ಕೊಟ್ಟು ಯಾಕೆ ನಾವು ಪ್ರಯತ್ನಗಳನ್ನ ಮಾಡಬೇಕು, ಎಲ್ಲ ನಮ್ಮ ಹಣೆ ಬರ ಬಿಡು ಅಂತ ಯಾಕೆ ಅನ್ಕೊಂಡು ಕೂತ್ಕೋಬಾರ್ದು ಅನ್ನೋದಕ್ಕೋಸ್ಕರ ಇದೊಂದು ಎಕ್ಸಾಂಪಲ್ ಅಷ್ಟೇ. ರಾಮಾಯಣ ಆಗ್ಬೋದು, ಮಹಾಭಾರತ ಆಗ್ಬೋದು, ಅವೆಲ್ಲ ಏನು ಹೇಳುತ್ತೆ ಅಂದರೆ ನಾವು ಹೇಗೆ ಬದುಕಬೇಕು, ಹೇಗೆ ಬದುಕಬಾರ್ದು, ಅಥವಾ ಒಂದು ವ್ಯಕ್ತಿತ್ವ ಅಂದರೆ ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ. ಇಲ್ಲಿ ಹಲವಾರು ಕಥೆಗಳು, ಉಪಕಥೆಗಳು ಏನೇನೆಲ್ಲ ಬರುತ್ತೆ. ಮತ್ತು ರಾಮಾಯಣಕ್ಕೆ ತುಂಬ ಕುರುಹುಗಳಿದೆ, ಅಥವಾ ಮಹಾಭಾರತಕ್ಕಾಗ್ಬೋದು, ಎಲ್ಲದಕ್ಕೂ ಅಷ್ಟೇ. ನಮಗಿಲ್ಲಿ ಬೆಂಗಳೂರು ಮೈಸೂರು ಮಧ್ಯೆ ರಾಮನಗರ ಸಿಗುತ್ತೆ. ರಾಮದೇವ್ರ ಬೆಟ್ಟ ಅಂತ ಇದೆ. ಜಟಾಯು ಪಕ್ಷಿ ಅಲ್ಲೇ ಹೋರಾಡಿದ್ದು ಆ ಬೆಟ್ಟದ ಮೇಲೆ ರಾಮನಿಗೋಸ್ಕರ, ರಾವಣನ ವಿರುದ್ಧ. ಮತ್ತು ಅಲ್ಲಿ ರಾಮ ಬರೋವರೆಗೂ ಅವ್ರು ಕಾಯ್ತಾಯಿದ್ರು ಅನ್ನೋದು ಅಲ್ಲಿ ಸಾಕ್ಷಿ ಸಮೇತ ನಿಮಗೆ ಸಿಗುತ್ತೆ. ಆಮೇಲೆ ರಾಮಾಯಣ ಬರೆಯುವಾಗ ಗಣೇಶನ್ನ ಕೇಳ್ಕೊತಾರೆ ಬರೀಲಿಕ್ಕೆ, ಅಷ್ಟೇ ಜ್ಞಾನವಂತರಾಗಿರ್ಬೇಕಾಗತ್ತೆ. ಅದು ಗಣೇಶ ಅವ್ರು ಬಿಟ್ಟು ಬೇರೆ ಯಾರಿಗೂ ಬರೆಯೋಕ್ಕಾಗಲ್ಲ ಅನ್ನೋದು ವಾಲ್ಮೀಕಿಯವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರು ಹೋಗಿ ಕೇಳಿದವಾಗ ಗಣೇಶ ಅವ್ರ ಷರತ್ತೇನಿತ್ತು ಅಂತಂದರೆ, ಎಲ್ಲಿಗೆ ತಪ್ಪಾಗುತ್ತೆ ಅದು ಎಲ್ಲಿ ನಿಲ್ಲಿಸ್ತೀರಾ ಅಲ್ಲಿಗೆ ನಾನು ಬರೆಯೋದನ್ನು ನಿಲ್ಲಿಸ್ಬಿಡ್ತೀನಿ. ಅಂದರೆ ಕಂಟಿನ್ಯೂಸ್ ರಾಮಾಯಣನ ಹೇಳ್ತಾ ಹೋಗಬೇಕು, ಎಲ್ಲೂ ಸಹ ನಿಲ್ಲಿಸದೆ, ಎಲ್ಲೂ ಸಹ ತಪ್ಪಾಗದೇ ಇರೋ ಥರ, ಎಲ್ಲೂ ಹಿಂದೆ ಮುಂದೆ ಆಗದೆ ಇರೋ ಥರ, ಆ ರೀತಿ ಆದರೆ ಮಾತ್ರ ನಾನು ಬರಿತೀನಿ ಅಂತ ಹೇಳಿರ್ತಾರೆ. ಅದೇ ಥರ ವಾಲ್ಮೀಕಿಯವರು ಆ ಒಂದು ಕತೆ ಹೇಗೆ ನಡೀತು ಅಥವಾ ಒಂದು ಇನ್ಸಿಡೆಂಟ್ಗಳು ಹೇಗೆ ನಡೀತು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಆ ರೀತಿ ನಮಗೆ ಒಂದು ಸಂಪೂರ್ಣ ರಾಮಾಯಣ ಮೂಡಿ ಬಂದಿದೆ. ಆ್ಯಕ್ಚುಲಿ ಈ ಗೇಮ್ಗಳಲ್ಲಿ ಅಲ್ಲಿ ನ್ಯಾಚುರಲ್ ವಾಯ್ಸ್ ಏನಿತ್ತು ಅದಿದ್ದರೆ ಚೆನ್ನಾಗಿರುತ್ತೆ. ನಾನು ರೀಲ್ಸ್ಗಳಲ್ಲೂ ಕೂಡ ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ ನಾನು ಮಾತಾಡೋದನ್ನು ಇಲ್ಲಿಗೆ ಮುಗಿಸಿ ಎಲ್ರಿಗೂ ಭಾಗವಹಿಸಿದವ್ರಿಗೆ, ಈ ಒಂದು ವಿಡಿಯೋನ ನೋಡ್ತಾ ಇರೋರಿಗೆ ಎಲ್ರಿಗೂ ಕೂಡ ಗಣೇಶ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಜೈ ಗಣೇಶ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. అంటే బలగడే 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 ಬಿಡಿ ಬಿಡಿ ಅಲ್ಲೇ ಒಂದು ಹೊಡೆರಿ ನಿಮ್ ಬಲಗಡೆ. ಓ ಟೈಮ್ ಹೊಡೀರಿ 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 ಹೊಡಿ. ಟೈಮ್ ಆಫ್ ಟೈಮ್ ಆಫ್ ಮುಗೀತು. ನೀರ್ ಹಿಡಿನಾ ಅಲ್ಲೇ ಅಲ್ಲೇ ಹೊಡಿರಿ, ಅಲ್ಲೇ ಅಲ್ಲೇ ಲೆಫ್ಟ್ ಅಲ್ಲಿ ಲೆಫ್ಟ್ ಅಲ್ಲಿ ಅಲ್ಲೇ 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 ಹೊಡಿರಿ, ಅಲ್ಲೇ ಹೊಡಿರಿ. ಅಲ್ಲೇ ಅಲ್ಲೇ ಹೊಡಿರಿ, ಅಲ್ಲೇ 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 ಅಕ್ಕ ಅಲ್ಲೇ ಎಡಗಡೆ 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 ಮುಂದಕ್ಕೆ ಹೊಡಿರಿ. ಅಲ್ಲೇ 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 ಟೈಮ್ ಆಫ್ ಟೈಮ್. ಎಡಗಡೆ ಎಡಗಡೆ ನಿಮ್ಮ ಎಡಗಡೆ ಹೋಗಿ. ಹೊಡಿರಿ ಅಲ್ಲೇ ಹೊಡಿರಿ ಅಲ್ಲೇ ಹೊಡಿರಿ.
ಒಂದಾಯ್ತು. ಬಲಗಡೆ 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 ಬಲಗಡೆ. ಟೈಮ್ ಅಪ್ ಟೈಮ್ ಅಪ್ ಟೈಮ್ ಅಪ್. ಅಲ್ಲೇ 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 ಹೊಡಿ ಹೊಡಿ ಲೇಟ್ ಹೊಡಿ ಅಲ್ಲ ಈಗ ಪಟ್ಟಂತ ಹೊಡಿ ಅಂತ. ಬಿತ್ತ ಬನ್ನಿ. ಹಿಂದೆ 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 ಎರಡೇ ಹಿಂದೆ ಹಿಂದೆ ಅಲ್ಲೇ ಅಲ್ಲೇ ಇನ್ನೈತೆ ಮುಂದೆ 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 ಬಲಗಡೆ ಬಲಗಡೆ. ಟೈಮ್ ಅಪ್. ಸ್ಟಾರ್ಟ್ ಸ್ಟಾರ್ಟ್ ಸ್ಟಾರ್ಟ್. ಹೊಸ ಸ್ಟ್ರಾಟಜಿ ಎಲ್ಲ ಚಪ್ಪಲಿ ಮಾಡ್ತಿಲ್ಲ. ನೆಕ್ಸ್ಟ್ ನಾವು ನೋಡ್ಕೊಳ್ಳೋದ. ಏ ಹಿಂದೆ ಮುಂದೆ 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 ಇನ್ನೊಂದು 3 ಹೆಜ್ಜೆ ಮುಂದೆ ಬಂದ್ಬಿಡಿ. ಇನ್ನೊಂದು 3 ಹೆಜ್ಜೆ ಮುಂದೆ 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 ಇನ್ನೊಂಚೂರು ಮುಂದೆ. ಇನ್ನೊಂಚೂರು ಮುಂದೆ ಬಲಗಡೆ ಬಲಗಡೆ. ಅಲ್ಲೇ 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 ಬಲಗಡೆ ಬಲಗಡೆ ನಾಲ್ಗಡೆ. ಅಲ್ಲೆಲ್ಲ ಪರ್ಟಿಕ್ಯುಲರ್ ಟೈಮ್ ಟೈಮ್ ಆಗ್ಬಿಟ್ಟಿದೆ ಅಂತ. ಓಕೆ ಸ್ಟಾರ್ಟ್. ಬೇಡ ಬೇಡ ಇಲ್ಲಿ ಬೇಡ ರಾಮ್. ಎಡಗಡೆ 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 ನಿಮ್ಮ ಎಡಗಡೆಗೆ ಹೋಗಿ ಎಡಗಡೆಗೆ ಹೋಗಿ. ಅಲ್ಲೇ ಬಿಡಿ ಬಿಡಿ ಅಲ್ಲೇ ನಾಕ್ ಬಿಡಿ. It's time up. It's time. ತೆಗಿರಿ ತೆಗಿರಿ. 10, 9, 8, 7, 6, 5, 4, 3, 2, 1. It's time up. ಮಾಡಿ ಕಡಿಮೆ ಕೊಟ್ಟೆ ತಿರ್ಸಿದ್ರೆ ಹೆಂಗೆ? ಕಡಿ ಕಡ್ರಿ. ಬ್ಯಾಕ್ ಬ್ಯಾಕ್ ಬ್ಯಾಕ್. ಹಿಂದೆ 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 ಮುಂದೆ ಹೋಗಿ ಹಿಂದೆ ಮುಂದೆ ಹೋಗಿ ಹಿಂದೆ 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 ಹಿಂದೆ.
ನಮಗೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಬೆಳೆದವರು ಇಲ್ಲಿ ಹೊಸದಾಗಿ ಬೇಜಾರಾಗ್ತಾ ಇತ್ತು. ಈಗ ಇವರೆಲ್ಲ ಇಲ್ಲಿ ಕಂಪ್ಲೀಟ್ ಮಾಡಿದ್ಮೇಲೆ ನಮಗೂ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಹೆಸರು? ನಮ್ಮ ಹೆಸರು ಲತಾ ಅಂತ. ಥ್ಯಾಂಕ್ಸ್ ಕಣ. ಮನೇಲಿ 9 ಜನ ಇದ್ದೀವಿ. ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲ ನೋಡ್ಬಿಟ್ಟು ಲಾಸ್ಟ್ ಮಾತಾಡ್ತೀನಿ. ಎಲ್ಲ ನೋಡ್ಬಿಟ್ಟು ಆಮೇಲೆ ಲಾಸ್ಟ್ ಫೈನಲ್ ಕಿರಣ್ 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 ಈ ಕಡೆ ಒಂದು ನಿಮಿಷ. ಎಲ್ಲ ಗೇಮ್ಸ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಬೆಲೆ ಬೇಡ. For the winning right and left game. ಆಗಿರೋಂತಹ ಒಂದಷ್ಟು ಸಪೋರ್ಟ್ ಎಲ್ಲರೂ ಮಾಡಿದ್ರೆ ಅಂಡ್ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಒಂದ್ಸತಿ ಒಂದ್ ಸಕ್ಸಸ್ ಅಥವಾ ಆ ತರದಾದಾಗ ನೆಕ್ಸ್ಟ್ ಇನ್ನೇನಾದ್ರೂ ಮಾಡ್ಬೇಕು ಅಂತ ಅನ್ಸುತ್ತೆ ಅಥವಾ ಒಂದ್ಸ ಬೇಜಾರ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಬಟ್ ಪ್ರತಿ ವರ್ಷ ಗೌರಿ ಗಣೇಶ ನಮಗೆ ಮಾಡ್ಬೇಕು ಅನ್ಸಿರುವಂತದ್ದೇ. ಗೌರಿ ಗಣೇಶ್ ಆಕ್ಚುಲಿ ನನ್ ಪರ್ಸನಲ್ ಫೀಲ್ ಅಂದ್ರೆ ನಾನು ಒಂದು ರಥ ತರನೇ ಫೀಲ್ ಮಾಡ್ತೀನಿ ಅದನ್ನ. ಬಿಕಾಸ್ ವಿ ನೋ ದ ಎನರ್ಜಿ. ನಮ್ಗೆ ಒಂದು ಎನರ್ಜಿ ಅನ್ನೋದು ಗೊತ್ತಿದೆ. ಒಂದು ಎನರ್ಜಿ ಫ್ಲೋಗಳು ಹೇಗ್ ಬರುತ್ತೆ ಅಥವಾ ಹೇಗಾಗುತ್ತೆ. ಒಂದು ಕೂರ್ಸಕ್ ಶುರು ಮಾಡಿದಿಂದ ಪ್ರತಿ ಪೂಜೆ ಅಥವಾ ಊಟ ಅದನ್ನೆಲ್ಲಾನು ಬಿಟ್ಟು ಕೂಡ ಮಾಡ್ತಿದೀವಿ. ರಿಟರ್ನ್ ಅದನ್ನ ನಾವು ತಗೊಂಡೋ ಬಂದ್ಬಿಟ್ಟು ಊಟ ಮಾಡಿದ್ವಿ ಅಂದ್ರೆ ನಮ್ಗೆ ಅದ್ರ ಎನರ್ಜಿ ಹೇಗಿದೆ ಅಥವಾ ಅದು ಹೇಗ್ ವರ್ಕ್ ಆಗುತ್ತೆ ಅಂಡ್ ಎಲ್ರಿಗೂ ಕೂಡ ಒಂದು ಬ್ಲೆಸ್ಸಿಂಗ್ಸ್ ಅನ್ನೋದು ಬರಬೇಕು ಅನ್ನೋದು ಒಂದು ಇಂಟೆನ್ಷನ್ ಪರ್ಸನಲ್ ಆಗಿ ಮಾಡೋದು. ಅದು ಎಷ್ಟೋ ಸತಿ ಇಲ್ಲಿ ಕೆಲವು ರಿಯಾಕ್ಷನ್ಸ್ ನೋಡಿದಾಗ ಏನನ್ಸಿದ್ರು ನನಗ್ ಮಾಡ್ಬೇಕು ಅಂತಿದ್ರೆ ನಾನು ಮಾಡ್ತಿದ್ದೀನಿ. ಬಿಕಾಸ್ ನಮ್ಗೆ ಗೊತ್ತಿದೆ ದೇವರು ಅನ್ನೋದು ನಿರಾಕಾರಿ. ಆಕ್ಚುಲ್ ಆಗಿ ಟು ಬಿ ಫ್ರಾಂಕ್ ಆಗಿ ದೇವ್ರು ನಿರಾಕಾರಿ. ದೇವ್ರಿಗೆ ಯಾವುದೇ ತರದ ಆಕಾರಗಳು ಆ ತರದ್ ಯಾವ್ದು ಕೂಡ ಇಲ್ಲ. ಬಟ್ ಒಂದ್ ಎನರ್ಜಿ ಫ್ಲೋ ಆಗುತ್ತೆ ಆ ಜಾಗದಲ್ಲಿ. ಅದ್ರ ಹೇಗಿರುತ್ತೆ ಎನರ್ಜಿ. ಮತ್ತೆ ಒಂದು ಪೂಜೆ ಆಗ್ಲಿ ಒಂದು ನೈವೇದ್ಯ ಆಗ್ಲಿ ಅದು ತುಂಬಾ ಚೆನ್ನಾಗಿ ಅಥವಾ ಅದೆಲ್ಲ ಬಂದಾಗ ಒಂದು ಆನಂದ ಒಂದು ಕಣ್ಣೀರ್ ಬರುತ್ತೆ. ವಾವ್ ಚೆನ್ನಾಗೈತಲ್ಲ. ಬಟ್ ಅಷ್ಟೊಂದು ಖುಷಿ ಆಯ್ತು ಆಕ್ಚುಲಿ ಇವತ್ತು ಅದನ್ನ ಬಿಟ್ಬಿಟ್ಟು ಬಂದು. ಅಂಡ್ ಇನ್ನೊಂದೇನಂದ್ರೆ ಎಲ್ರು ಕೂಡ ಒಂದು ಬಂದವರು ಸೇಫ್ ಆಗಿ ಬಂದ್ವಿ. ಒಂದ್ 5 ದಿನ ನಾವು ಎಂಜಾಯ್ ಮಾಡಿದ್ವಿ ಅಂಡ್ ಮತ್ತೆ ಓದ್ವಿ ಅಂತ ಅಲ್ಲಿ ಏನು ಕೂಡ ಪ್ರಾಬ್ಲಮ್ ಆಗದೆ ಹೋದು ಅಂದಾಗ ಅದೊಂದು ಖುಷಿ ವಿಚಾರ. ಅಂಡ್ ನನಗೆ ಲೈಫಲ್ಲಿ ತುಂಬಾ ನಾನು ಇಷ್ಟಪಡೋದು ಏನು ಅಂದ್ರೆ ನಾನು ಅಡುಗೆ ಮಾಡಿ ಒಂದ್ 4-6 ಜನಕ್ಕೆ ಊಟ ಹಾಕಿ ತುಂಬಾ ಖುಷಿಯಿಂದ ಹೊಟ್ಟೆ ತುಂಬ ಊಟ ಮಾಡ್ತಾರಲ್ಲ ಅವತ್ತೇ ಖುಷಿ ನನ್ಗೆ. ಬಿಕಾಸ್ ಲೇಔಟ್ ಅಲ್ಲಿರೋ ಪ್ರತಿ ಕೆಲಸ ಮಾಡೋರ್ನು ಕೂಡ ನಾನು ಕರಿತೀನಿ. ಯಾಕಂದ್ರೆ ಆ ತರದ ಕೆಲಸಗಳನ್ನ ರೆಸೋ ಟೈಮ್ ಮಾಡಿದ್ವಿ. ಒಂದೊತ್ತು ಊಟ ಸಿಕ್ಕಿದ್ರೆ ಸಾಕು, ಯಾವ್ದು ನಮ್ಗೆ ಗೊತ್ತು ಊಟ ಕೊಟ್ಟರೆ ಸಾಕು ಅನ್ನೋ ದಿನಗಳನ್ನ ನಾವು ನೋಡಿದೀವಿ. ಸೊ ಆ ವಿಚಾರದಲ್ಲಿ ಅಂಡ್ ನನ್ನ ತಮ್ಮ ಅಥವಾ ಕೆಲವರು ನಮ್ಮ ಕ್ಯಾಟರಿಂಗ್ ಹುಡುಗರು ಬಂದು ಕೂಡ ಅಷ್ಟು ಚೆನ್ನಾಗಿ ಅವ್ರು ಅಡುಗೆ ಮಾಡಿ ಅಂಡ್ ಪ್ರತಿಯೊಂದು ಹುಡುಗರು ಅಷ್ಟೇ ನಮ್ಮ ಹಿತೇಶ್ ಆಗ್ಲಿ ಅಥವಾ ಶರಣ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ನಾನು ಹೇಳೋದು ಎಲ್ಲಾ ಕೆಲಸನೂ ಕೂಡ ಎಲ್ಲರೂ ಮಾಡಿದ್ದಾರೆ. ಅಂಡ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಈ ಪ್ರತಿಯೊಬ್ಬರಿಗೂ ಕೂಡ ಯಾಕಂದ್ರೆ ಇಂಡಿವಿಜುವಲ್ ಕೆಲವು ನೇಮ್ಗಳನ್ನ ಮೆನ್ಷನ್ ಮಾಡಕ್ಕೆ ಕೆಲವು ಮರೀತಿರ್ತೀನಿ. ಅಂದ್ರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಅಂಡ್ ಮತ್ತೆ ನೆಕ್ಸ್ಟ್ ವರ್ಷದ ಗೌರಿ ಗಣೇಶ ಮೀಟ್ ಆಗುವ ಅಲ್ಲಿವರೆಗೂ ಇಂಥ ಪ್ರೋಗ್ರಾಮ್ಸ್ ಏನು ಕಂಡಕ್ಟ್ ಮಾಡಲ್ಲ ಅಂತ ಪರ್ಸನಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ದಟ್.